All my dear students, so today I am going to start the new chapter from inorganic chemistry from second PUC syllabus. ಇವತ್ತಿನ ಕ್ಲಾಸಲ್ಲಿ ನಾವು ಸೆಕೆಂಡ್ PUC ಸಿಲೆಬಸ್ಸಿನ ಒಂದು ಇನಾರ್ಗ್ಯಾನಿಕ್ ಟಾಪಿಕನ್ನು ತೊಗೊಳೋಣ. ನಾನು ಆಲ್ರೆಡಿ ಪಿ ಬ್ಲಾಕ್ ಎಲಿಮೆಂಟ್ಸು ಮತ್ತು ಡಿ ಆ್ಯಂಡ್ ಎ ಬ್ಲಾಕ್ ಎಲಿಮೆಂಟ್ಸ್ ಇವೆರಡೂ ಟಾಪಿಕನ್ನು ಕೂಡ ಯೂಟ್ಯೂಬ್ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ ಉಳ್ಕೊಂಡಿದೆ. ಒಂದು ಬಂದ್ಬಿಟ್ಟು ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೋಸೆಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಅಂತ ಒಂದು ಟಾಪಿಕ್ ಉಳ್ಕೊಂಡಿದೆ. ಇನ್ನೊಂದು ಬಂದ್ಬಿಟ್ಟು ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಟೋಟಲ್ಲಾಗಿ 4 ಚಾಪ್ಟರ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟಿಂದ ಬರುತ್ತೆ. ಅದರಲ್ಲಿ ಈಗ ಜನರಲ್ ಪ್ರಿನ್ಸಿಪಲ್ಸು ಆ್ಯಂಡ್ ಪ್ರೋಸೆಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸನ್ನು ತೊಗೊಳೋಣ. ನೋಡಿ, ಈ ಟಾಪಿಕಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಟಾಪಿಕಲ್ಲಿ ಜಾಸ್ತಿ ಫೋಕಸ್ ಮಾಡಲ್ಲ. ಓನ್ಲಿ ಫಾರ್ 4 ಮಾರ್ಕ್ ಕೇಳ್ತಾರೆ. ಸಿಲೆಬಸ್ಸಲ್ಲಿ ಮಾತ್ರ ಭಾಳ ಲೆಂತಿ ಇದೆ. ಸಿಲೆಬಸ್ ಲೆಂತಿ ಇದೆ, ಬಟ್ ಕೇಳ್ತಕ್ಕಂಥದ್ದು ಭಾಳ ಕಡಿಮೆ ಇರುತ್ತೆ. ಸೊ ಅವರು ಕೇಳೋದು ಬರೀ 4 ಮಾರ್ಕ್ಸಿಗೆ ಮಾತ್ರ ಕೇಳ್ತಾರೆ. ಅದರಲ್ಲಿ ಯಾವುದಪ್ಪ ಅಂದರೆ ನಾನು ಮೆನ್ಷನ್ ಮಾಡ್ತೀನಿ. ಕ್ವಶನ್ ನಂಬರ್ 6 ಅಂತ ಏನಿದೆಯಲ್ಲ, ಇದನ್ನು 1 ಮಾರ್ಕಿಗೆ ಒಂದು ಕ್ವಶನ್ನ ಕೇಳ್ಕೊಳ್ತಾರೆ. ಮತ್ತು ಕ್ವಶನ್ ನಂಬರ್ 19 ಅಂತ ಒಂದು ಬರುತ್ತಪ್ಪಿ, ಅದನ್ನು 3 ಮಾರ್ಕಿಗೆ ಕೇಳ್ಕೊಳ್ತಾರೆ. ಸೊ ಟೋಟಲ್ಲಾಗಿ ಈ ಚಾಪ್ಟರ್ನ ವೇಟೇಜ್ ಬಂದ್ಬಿಟ್ಟು 4 ಮಾರ್ಕ್. ದ ಟೋಟಲ್ ವೇಟೇಜ್ ಆಫ್ ದಿ ಚಾಪ್ಟರ್ ಈಸ್ 4 ಮಾರ್ಕ್. ಈ ಚಾಪ್ಟರ್ನ ವೇಟೇಜ್ ಎಷ್ಟಪ್ಪ ಅಂತ ಹೇಳಿದ್ರೆ ಓನ್ಲಿ ಫಾರ್ 4 ಮಾರ್ಕ್ ಆಗಿರೋದ್ರಿಂದ ನಾನು ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸನ್ನು ಕೂಡ ತಮಗೆ ಹೇಳ್ತಾ ಹೋಗ್ತೀನಿ. ಬಟ್ ಆದರೂ ಬ್ರೀಫಾಗಿ ಮಾಡ್ಕೊಳ್ತಾ ಹೋಗೋಣ. ಈ ಟಾಪಿಕಲ್ಲಿ ಓರ್ಸ್ ಅಂದರೆ ಏನು, ಮಿನರಲ್ಸ್ ಅಂದರೆ ಏನು, ಮತ್ತು ಮೆಟಲರ್ಜಿ ಯಾವ ರೀತಿ ಓರ್ಸ್ಗಳನ್ನ ಸಪ್ರೇಟ್ ಮಾಡ್ತೀವಿ ಅಂತ ತಗೊಂಡಾಗ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಕೂಡ ಬರುತ್ತೆ. ಅದರಲ್ಲಿ ಪ್ರಿನ್ಸಿಪಲ್ ಆ್ಯಂಡ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್ ಅಂತ ಬಂದಾಗ ಆ ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ಬರುತ್ತೆ, ಆಕ್ಸಿಡೇಷನ್ ಆಫ್ ದಿ ಓರ್, ಆಮೇಲೆ ರಿಡಕ್ಷನ್ ಆಫ್ ದಿ ಓರ್ ಮತ್ತು ರಿಫೈನಿಂಗ್ ಆಫ್ ಓರ್ ಅಂತ ಬರುತ್ತೆ. ಸೊ ಕೆಲವೊಂದು ಕಾನ್ಸೆಪ್ಟ್ಸ್ ತೊಗೊಳೋಣ. ಇದರಲ್ಲಿ ಒಂದು 3 ಮೆಟಲ್ಸ್ಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಒಂದು ಐರನ್ನು, ಯಾವ ರೀತಿ ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ ಒಂದು, ಇನ್ನೊಂದು ಅಲ್ಯೂಮಿನಿಯಮ್ಮು, ಮತ್ತೊಂದು ಕಾಪರ್. ಈ 3ರಲ್ಲಿ ಕಂಪಲ್ಸರಿ ಕ್ವೆಶನ್ಸ್ ಕೇಳೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಅದನ್ನು ಕೂಡ ತೊಗೊಂಡೋಗೋಣ. ಸೊ ಈಗ ನಾನು ಈ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಟಾಪಿಕಲ್ಲಿ ಮೊದಲನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಮಿನರಲ್ಸ್ ಆ್ಯಂಡ್ ಓರ್ಸ್. ಮೊದಲನೇ ಪಾಯಿಂಟನ್ನು ನೋಡೋದಾದರೆ ಮಿನರಲ್ಸ್ ಆ್ಯಂಡ್ ಓರ್ಸ್. ನೋಡಿ, ಮಿನರಲ್ಸು ಮತ್ತು ಓರ್ಸ್. ನೋಡಿ, ಮಿನರಲ್ಸ್ ಅಂದರೆ ಖನಿಜಗಳು ಅಂತ ಅರ್ಥ, ಓರ್ಸ್ ಅಂದರೆ ಅದಿರುಗಳು ಅಂತ ಅರ್ಥ. ಸೊ ವಾಟ್ ಆರ್ ಮಿನರಲ್ಸ್? ನೋಡಿ, ಮಿನರಲ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಮೆಟೀರಿಯಲ್ಸ್ ಕಂಟೈನಿಂಗ್ ಮೆಟಲ್ಸ್. ಮಿನರಲ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಮೆಟೀರಿಯಲ್ಸ್ ಕಂಟೈನಿಂಗ್ ಮೆಟಲ್ಸ್. ಅರ್ಥ ಆಯ್ತಾ? ಈ ಮಿನರಲ್ಸ್ ಅನ್ನೋದು ನಮಗೆ ನ್ಯಾಚುರಲಿ ಅಕ್ಕರಿಂಗ್ ಆಗಿರುತ್ತೆ ಮತ್ತು ಅದರೊಳಗಡೆ ಮೆಟಲ್ಸ್ಗಳು ಇರ್ತವೆ. ಸೊ ಮಿನರಲ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಮೆಟೀರಿಯಲ್ಸ್ ಕಂಟೈನಿಂಗ್ ಮೆಟಲ್ಸ್ ಆರ್ ಮೆಟಾಲಿಕ್ ಕಾಂಪೌಂಡ್ಸ್ ಒಬ್ಟೈನ್ಡ್ ಬೈ ಮೈನಿಂಗ್. ಮೈನಿಂಗ್ ಅಂದರೆ ಗಣಿಗಾರಿಕೆ ಅಂತ ಹೇಳ್ತೀವಿ. ಈ ಮಿನರಲ್ಸ್ಗಳು ನಮ್ಗೆ ಎಲ್ಲಿ ಸಿಗ್ತಾವಪ್ಪ ಅಂತ ಹೇಳಿದ್ರೆ ಒಬ್ಟೈನ್ಡ್ ಬೈ ಮೈನಿಂಗ್. ಸೊ ಮಿನರಲ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಮೆಟೀರಿಯಲ್ಸ್ ಆರ್ ಮೆಟಾಲಿಕ್ ಕಾಂಪೌಂಡ್ಸ್ ಒಬ್ಟೈನ್ಡ್ ಬೈ ಮೈನಿಂಗ್. ದಿಸ್ ಇಸ್ ಕಾಲ್ಡ್ ಆಸ್ ದ ಮಿನರಲ್ಸ್. ಸೊ ಆ ಮಿನರಲ್ಸ್ ಎಕ್ಸಾಂಪಲ್ ನೋಡೋದಾದರೆ ಹೆಮಟೈಟ್ ಈಸ್ ಎ ಮಿನರಲ್ ಆಫ್ ಐರನ್. ತಗೋಬೋದು, ತಪ್ಪೇನಿಲ್ಲ. ಹೆಮಟೈಟ್ ಈಸ್ ಎ ಮಿನರಲ್ ಆಫ್ ಐರನ್. ಹೆಮಟೈಟನ್ನು ನಾವು ಎಕ್ಸಾಂಪಲ್ ಆಗಿ ತೊಗೋಬೋದು. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಿನರಲ್ಸ್ ಆರ್ ನ್ಯಾಚುರಲಿ ಅಕ್ಕರಿಂಗ್ ಮೆಟೀರಿಯಲ್ಸ್ ಆರ್ ಮೆಟಾಲಿಕ್ ಕಾಂಪೌಂಡ್ಸ್ ಒಬ್ಟೈನ್ಡ್ ಬೈ ಮೈನಿಂಗ್. ಎಕ್ಸಾಂಪಲ್ ಹೆಮಟೈಟ್ ಈಸ್ ಎ ಮಿನರಲ್ ಆಫ್ ಐರನ್. ಇದಾಯಿತು. ನೆಕ್ಸ್ಟ್, ವಾಟ್ ಆರ್ ಓರ್ಸ್? ಓರ್ಸ್ ಅಂದರೆ ಏನು? ನೋಡಿ, ಓರ್ಸ್ ಅಂತ ತೊಗೊಂಡೋಗ ಓರ್ ಈಸ್ ಎ ಮಿನರಲ್. ಯಾಕೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ನಿಮಗೆ, ಒಂದು ನೋಟ್ ಅಂತ ಬರುತ್ತೆ. ಆಲ್ ಓರ್ಸ್ ಆರ್ ಮಿನರಲ್ಸ್ ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್. ಎಲ್ಲ ಓರ್ಸ್ಗಳನ್ನ ನಾವು ಮಿನರಲ್ಸ್ ಅಂತ ಕರಿಬೋದು, ಆದರೆ ಮಿನರಲ್ಸ್ಗಳನ್ನ ಓರ್ಸ್ ಅಂತ ಕರೀಲಿಕ್ಕೆ ಚಾನ್ಸ್ ಇಲ್ಲ. ಆಲ್ ಓರ್ಸ್ ಆರ್ ಮಿನರಲ್ಸ್ ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಹಾಗಿದ್ರೆ ಓರ್ ಈಸ್ ಎ ಮಿನರಲ್. ಓರ್ ಈಸ್ ಎ ಮಿನರಲ್ ಫ್ರಮ್ ವಿಚ್ ದ ಮೆಟಲ್ ಕ್ಯಾನ್ ಬಿ ಎಕನಾಮಿಕಲಿ ಎಕ್ಸ್ಟ್ರಾಕ್ಟೆಡ್. ಸೊ ಓರು ಕೂಡ ಒಂದು ಮಿನರಲ್ ಆಗಿರುತ್ತೆ ವಿಚ್ ಕ್ಯಾನ್ ಬಿ ಎಕನಾಮಿಕಲಿ ಎಕ್ಸ್ಟ್ರಾಕ್ಟೆಡ್. ಎಕನಾಮಿಕ್ನ ಪರ್ಪಸನ್ನು ನೋಡ್ಕೊಂಡು ಇದನ್ನ ಏನು ಮಾಡ್ತಾರೆ ಅಂತ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಲ್ಲೂ ಕೂಡ ಸೇಮ್. ಹೆಮಟೈಟ್ ಈಸ್ ಎ ಓರ್ ಆಫ್ ಐರನ್. ಯಾಕೆ ಹೇಳಿದ್ರೆ ನಿಮಗೆ, ಎಲ್ಲ ಓರ್ಸ್ಗಳನ್ನು ಕೂಡ ನಾವು ಎಲ್ಲ ಅದಿರುಗಳನ್ನು ಖನಿಜಗಳಂತ ಕರಿಬೋದು, ಆದರೆ ಎಲ್ಲ ಖನಿಜಗಳನ್ನು ಅದಿರು ಅಂತ ಕರೀಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಆಲ್ ಓರ್ಸ್ ಆರ್ ಮಿನರಲ್ಸ್ ಬಟ್ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್ ಅಂತ ಹೇಳ್ತೀವಿ. ಕ್ಲಿಯರ್ ಇದೆಯಾ? ಸೊ ಓರ್ ಈಸ್ ಎ ಮಿನರಲ್ ವಿಚ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಎಕನಾಮಿಕಲಿ. Ore is a mineral which can be extracted economically. Again, iron is an ore of, hematite is a ore of iron ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಇವೆರಡು ಕಾನ್ಸೆಪ್ಟನ್ನು ಕೂಡ ನಾವು ಕ್ಲಿಯರಾಗಿ ನೋಡಿದ್ದೀವಿ. ಈಗ ಮಿನರಲ್ಸ್ ಅಂದರೆ ಆಯಿತು, ಮತ್ತು ಓರ್ಸ್ ಅಂದರೆ ಕೂಡ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಕ್ಲಿಯರ್ ಆಯಿತಾ?
ಸೊ ಅಲ್ಲೊಂದು ನೋಟ್ ಪಾಯಿಂಟ್ ಕೂಡ ನೋಡ್ಕೊಂಡಿದ್ದೀವಿ. ಓಕೆ, ಈ 3 ಕಾನ್ಸೆಪ್ಟ್, 2 ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಇನ್ನೊಂದು ಕಾನ್ಸೆಪ್ಟ್ ನೋಡ್ತಿದ್ದೆ, ಇಟ್ ಇಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ, ಇದನ್ನ ಗ್ಯಾಂಗ್ ಎ ಅಂತ ಕೂಡ ಕರಿತೀವಿ, ಗ್ಯಾಂಗ್ ಯು ಅಂತ ಕೂಡ ಕರಿತೀವಿ. ಸೊ ವಾಟ್ ಇಸ್ ದಟ್ ಮ್ಯಾಟ್ರಿಕ್ಸ್ ಆರ್ ಗ್ಯಾಂಗ್ ಯು ಅಂತ ಕೇಳಿದ್ರೆ, ನಾವೊಂದು ಓರನ್ನ ಇರ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ, ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಫ್ರಮ್ ಮಿನರಲ್ಸ್, ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಫ್ರಮ್ ಮೈನಿಂಗ್ಸ್ ಅಂತ ಜನರಲಾಗಿ ಓರನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ ಮೆಟಲ್, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಓರ್ಸ್. ಈ ಓರ್ಸ್ಗಳಿಂದ ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಷನ್ ಮಾಡುವಾಗ ಅಲ್ಲಿ ಇದ್ದಂಥ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್ ಲೈಕ್ ಮಡ್, ಸ್ಯಾಂಡ್, ಆಮೇಲೆ ಕ್ಲೇ, ಸ್ಟೋನ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮ್ಯಾಟ್ರಿಕ್ಸ್. ಅಂದರೆ ಇಲ್ಲಿ ದ ಅನ್ವಾಂಟೆಡ್ ಇಂಪ್ಯೂರಿಟೀಸ್ such as mud, stones, sand, etc. which are present in the ore called matrix or gangue ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ವಾಟ್ ಈಸ್ ಮ್ಯಾಟ್ರಿಕ್ಸ್ ಅಂಡ್ ಗ್ಯಾಂಗೆ ಅಂತ ಹೇಳಿದ್ರೆ ದ ಅನ್ವಾಂಟೆಡ್ ಇಂಪ್ಯೂರಿಟೀಸ್. ಯಾವ ಸಂದರ್ಭದಲ್ಲಿ? ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ಓರ್ಸ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಹೆಮಟೈಟ್ ಓರ್ ಇದೆ. ಹೆಮಟೈಟಲ್ಲಿ ಏನಿದೆ? ಹೆಮಟೈಟ್ ಈಸ್ ದ ಓರ್ ಆಫ್ ಐರನ್. ಐರನ್ನಿನ ಓರ್ ಯಾವುದಪ್ಪ ಅಂತ ಹೇಳಿದ್ರೆ ಹೆಮಟೈಟ್. ಐರನ್ ಅದಿರು ಯಾವುದಪ್ಪ ಅಂತ ಹೇಳಿದ್ರೆ ಹೆಮಟೈಟ್ ಅಂತ ಹೇಳ್ತೀವಿ. ಆ ಹೆಮಟೈಟ್ ಓರಿಂದ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ದ ಐರನ್. ಅರ್ಥ ಆಯ್ತಾ? ನಾವು ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ. ಐರನ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋವಾಗ ಬರೀ ಐರನ್ ಇರಲ್ಲ, ಅದರಲ್ಲಿ ಮಣ್ಣಿರುತ್ತೆ, ಕಲ್ಲಿರುತ್ತೆ, ಯಾವುದೋ ಕ್ಲೇ ಇರುತ್ತೆ, ಎಲ್ಲದನ್ನು ಕೂಡ ಸೆಪ್ರೇಟ್ ಮಾಡ್ತೀವಿ. ನಮಗೆ ಬೇಡದೇ ಇರ್ತಕ್ಕಂಥ ಅನ್ವಾಂಟೆಡ್ ಇಂಪ್ಯೂರಿಟೀಸ್ಗಳು ಏನಿದಾವಲ್ಲ, ಸ್ಯಾಂಡು, ಮಡ್ಡು, ಸ್ಟೋನ್ಸು, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮ್ಯಾಟ್ರಿಕ್ಸ್ ಆ್ಯಂಡ್ ಗ್ಯಾಂಗೆ. ಕ್ಲಿಯರ್ ಐತಿಗ? ದ ಅನ್ವಾಂಟೆಡ್ ಇಂಪ್ಯೂರಿಟೀಸ್ such as sand, stones and mud which are present in the ore, that we can call it as the matrix and gangue ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ಬೇಕಾದ್ರೆ ಸಿಲಿಕಾ ಇಸ್ ದ ಗ್ಯಾಂಗೆ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಓರ್. ಸೊ ಅದರಲ್ಲಿ ಸಿಲಿಕಾ ಅಂತಕ್ಕಂಥದ್ದು SiO2 ಅಂತ ಕರಿತೀವಲ್ಲ, ಈ ಸಿಲಿಕಾ ಅನ್ನೋದು ಮೇಜರ್ ಗ್ಯಾಂಗೆ. ಸಿಲಿಕಾ ಇಸ್ ದ ಮೇಜರ್ ಗ್ಯಾಂಗೆ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಹೆಮಟೈಟ್ ಓರ್. ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಹೆಮಟೈಟ್ ಓರ್ ಅಂತ ಕರಿತೀವಿ. ನೋಡಿ, ಸಿಲಿಕಾ ಅಂತಕ್ಕಂಥದ್ದು ಗ್ಯಾಂಗೆ ಸಾಕಷ್ಟು ಎಲ್ಲಿರುತ್ತಪ್ಪ ಅಂತ ಹೇಳಿದ್ರೆ ಹೆಮಟೈಟ್ನ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ಸಿಗುತ್ತಂತೆ. ಓಕೆ, ಕ್ಲಿಯರ್? ಸೊ ಈಗ ನಾವು 3 ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ್ವಿ. ಮಿನರಲ್ಸ್ ಅಂದರೆ ಏನೋ ಕ್ಲಿಯರ್ ಆಯಿತು, ಓರ್ಸ್ ಅಂದರೆ ಕ್ಲಿಯರ್ ಆಯಿತು, ಮತ್ತು ಅದರಲ್ಲಿ ಮ್ಯಾಟ್ರಿಕ್ಸ್ ಅನ್ನೋದು ಕೂಡ ಕ್ಲಿಯರ್ ಆಯಿತು. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಮೆಟಲರ್ಜಿ. ಮೆಟಲರ್ಜಿ ಅಂದರೆ ಏನು? ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಮೆಟಲರ್ಜಿ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮೆಟಲರ್ಜಿ ಕಾನ್ಸೆಪ್ಟ್ ನಾನು ಹೋಗ್ತಾ ಇದ್ದೀನಿ. ನೋಡಿ, what is that metallurgy? Metallurgy ನೋಡಿ, ಹೆಸರು ಹೇಳುತ್ತೆ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್. ಮೆಟಲರ್ಜಿ ಅಂತ ಹೇಳಿದ್ರೆ ಓರ್ಸಿಂದ ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ಸಿಗೆ, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಮೆಟಲರ್ಜಿ ಅಂತ ಕರಿತೀವಿ. ಅಂಥವು ಮೆಟಲರ್ಜಿ 3 ಥರ ಬರುತ್ತೆ ನಮಗೆ. ಒಂದು ಪೈರೋ ಮೆಟಲರ್ಜಿ, ಹೈಡ್ರೋ ಮೆಟಲರ್ಜಿ ಮತ್ತು ಎಲೆಕ್ಟ್ರೋ ಮೆಟಲರ್ಜಿ. ಜಸ್ಟ್ ಬ್ರೀಫ್ ಐಡಿಯಾ ಇರಲಿ. ಪೈರೋ ಅಂದರೆ ಈಟಿಂಗ್ ಈಸ್ ಇನ್ಫ್ಲೂಯೆನ್ಸ್ ಅಂತ ಕರಿತಾ ಹೋಗ್ತೀವಿ. ಹೈಡ್ರೋ ಅಂದರೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ವಾಟರ್ ಅಂತ. ಎಲೆಕ್ಟ್ರೋ ಮೀನ್ಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಟೈಪ್ಸ್ ನಿಮಗೆ ಎಕ್ಸಾಮಲ್ಲೂ ಕೂಡ ಕೇಳಿಲ್ಲ, ಬಟ್ ಐಡಿಯಾ ಇರಲಿ. ವಾಟ್ ಈಸ್ ಮೆಟಲರ್ಜಿ ಅಂತ ಹೇಳಿದ್ರೆ, ಮೆಟಲರ್ಜಿ ಇಸ್ ಒನ್ ಆಫ್ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್. ಅಂದರೆ ಓರ್ಸ್ನಲ್ಲಿ ಇರ್ತಕ್ಕಂತಹ ಮೆಟಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ಪ್ರಾಸೆಸ್ ಇದೆಯಲ್ಲ, ದಟ್ ಪ್ರೋಸೆಸ್ ಕಾಲ್ಡ್ ಆಸ್ ದ ಮೆಟಲರ್ಜಿ ಅಂತ ಕರಿತೀವಿ. ಅಂತ ಮೆಟಲರ್ಜಿಯಲ್ಲಿ ಆ 3 ಟೈಪ್ಸ್ ಮೆಟಲರ್ಜಿಸ್ ನಾವು ನೋಡ್ಬೋದು ಜನರಲಾಗಿ. ಸೊ ಒನ್ ಈಸ್ ಕಾಲ್ಡ್ ಪೈರೋ ಮೆಟಲರ್ಜಿ ಅಂತ ಕರಿತೀವಿ, ಇನ್ನೊಂದು ಹೈಡ್ರೋ ಮೆಟಲರ್ಜಿ ಅಂತ ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು ಎಲೆಕ್ಟ್ರೋ ಮೆಟಲರ್ಜಿ ಅಂತ ಕೂಡ ಬರ್ತಾ ಹೋಗುತ್ತೆ. ಸೊ ಜಸ್ಟ್ ಟೈಪ್ಸ್ ನೆನ್ಪಿಟ್ಕೊಳ್ಳಿ, ಇದ್ರ ಬಗ್ಗೆ ನೀವೇನು ವರಿ ಮಾಡೋದು, ಜಸ್ಟ್ ಶುಡ್ ನೋ ಅಬೌಟ್ ದ ಮೆಟಲರ್ಜಿ. ವಾಟ್ ಈಸ್ ಮೆಟಲರ್ಜಿ? ಮೆಟಲರ್ಜಿ ಇಸ್ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದ ಓರ್ಸ್. ದಟ್ಸ್ ಆಲ್. ಇದು ಸಾಕು, ಆ ಟೈಪ್ಸ್ ನೋಡ್ಕೊಂಡ್ರೆ ಸಾಕು. ಸೊ ಓಕೆ, ಇದಾಗಿದ್ರೆ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಓರ್ಸ್ಗಳನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅಲ್ಲೂ ಕೂಡ 4 ಸ್ಟೆಪ್ಸ್ ಬರುತ್ತೆ. ಆ 4 ಸ್ಟೆಪ್ಸಿಗೆ ಒಂದು ಹೆಡ್ಡಿಂಗ್ ಇದೆ ನೋಡಿ. ಹೇಳ್ತಾರಲ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಅಂತ ಹೆಸರಿರೋದ್ರಿಂದ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್ಸ್ ಆಫ್ ಓರ್. ಯಾವ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತೀರಾ? ಒಂದೇ ಸ್ಟೆಪ್ಪಲ್ಲಿ ಬರಲ್ಲ. ಒಂದು ಕಡೆ ಓರ್ನ ಅಕ್ಯುಮಿಲೇಟ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಮಣ್ಣು ಮತ್ತು ಅದರಲ್ಲಿರ್ತಕ್ಕಂಥ ಸ್ಟೋನ್ಸ್ ಎಲ್ಲದನ್ನು ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿ ಮತ್ತು ಅದನ್ನು ಆಕ್ಸಿಡೈಸ್ ಮಾಡ್ತಾರೆ. ಆಕ್ಸಿಡೈಸ್ ಮಾಡಿ ಅದನ್ನು ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡಿ ಮತ್ತು ಅದನ್ನು ರಿಫೈನಿಂಗ್ ಮಾಡ್ತಾರೆ. ಹಾಗಾಗಿ 4 ಸ್ಟೆಪ್ಪು ಕೂಡ ಭಾಳ ಇಂಪಾರ್ಟೆಂಟು. ದ ನೆಕ್ಸ್ಟ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್. ಇಸ್ ಕಾಲ್ಡ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್. ನೆಕ್ಸ್ಟ್ ಈಸ್ ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್. ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್. Principles and methods of extraction. Okay, extraction. Okay, principles and methods of extraction. Okay, extraction.
ಸೊ ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್ಸಲ್ಲಿ ನೋಡಿ ನಾಲ್ಕು ಇಂಪಾರ್ಟೆಂಟ್ ಮೆಥಡ್ಸ್ ಬರುತ್ತೆ. ದ ಫಸ್ಟ್ ಒನ್ ಈಸ್ ದ ಕಾನ್ಸಂಟ್ರೇಷನ್ಸ್ ಆಫ್ ದ ಓವರ್ ಅಂತ ಕೂಡ ಕರಿತೀವಿ. ಅದನ್ನು ಇನ್ನೊಂದು ಹೆಸರು ಬೇಕಾದ್ರೆ ಓವರ್ ಡ್ರೆಸ್ಸಿಂಗ್ ಅಂತ ಕೂಡ ಕರಿತೀವಿ, ಅಥವಾ ಬೆನಿಫಿಸಿಯೇಷನ್ ಆಫ್ ಓವರ್ ಅಂತ ಕೂಡ ಕರಿತೀವಿ. ಅದರಲ್ಲಿ ಮೊದಲನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವ್ಯಾವ ಮೆಥಡ್ಸ್ ಅಂತ ತೊಗೊಳ್ತೀರಾ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳ್ತಿರೋದು, ಓರ್ಸಿಂದ ಒಂದು ಮೆಟಲ್ ತೆಗಿಬೇಕು ಅಂತಾರೆ. ಫಾರ್ ಎಕ್ಸಾಂಪಲ್, ಒಂದು ಎಮಟೈಟ್ ಅನ್ನೋದು ಒಂದು ಓರ್ ಇದೆ. ಈ ಎಮಟೈಟ್ ಅನ್ನೋ ಓರಿಂದ ಐರನ್ ಮೆಟಲ್ನ ತೆಗಿಯಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಇಟ್ ಅಂತ ತಗೊಂಡಾಗ ಮೊದಲನೇ ಪ್ರಿನ್ಸಿಪಲ್ ಅಂತ ಬಂದಾಗ 4 ಸ್ಟೆಪ್ಸ್ ಬರುತ್ತೆ. ಅದರಲ್ಲಿ ಒಂದನೇದು ಕಾನ್ಸಂಟ್ರೇಷನ್ಸ್ ಆಫ್ ದಿ ಓರ್ ಅಂತ ಬರುತ್ತೆ, ಎರಡನೇದು ಆಕ್ಸಿಡೇಷನ್ ಆಫ್ ದಿ ಓರ್ ಅಂತ ಬರುತ್ತೆ, ಮೂರನೇದು ರಿಡಕ್ಷನ್ ಆಫ್ ದಿ ಓರ್ ಅಂತ ಬರುತ್ತೆ, ನಾಲ್ಕನೇದು ರಿಫೈನಿಂಗ್ ಆಫ್ ದಿ ಓರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗಿದ್ರೆ ನೋಡೋದಾದ್ರೆ ಮೊದಲನೇದು ಕಾನ್ಸಂಟ್ರೇಷನ್ ಆಫ್ ದಿ ಓರ್. ಫಸ್ಟ್ ಒನ್ ಇಸ್ ಕಾಲ್ಡ್ as ಕಾನ್ಸಂಟ್ರೇಷನ್ of the ore. First step is the concentration of the ore. First step. The second step is called as the oxidation of the ore. Oxidation of the ore. Second one. And third one is called as the reduction of the ore. And fourth one is called as the refining of ore. ನೋಡಿ, ಈ 4 ಸ್ಟೆಪ್ಸು ಕೂಡ ಕ್ಲಾರಿಟಿ ಸಿಗ್ತದೆ. ಅಂದರೆ ಎಮಟೈಟನ್ನು ಯಾವ ರೀತಿ ಕಾನ್ಸಂಟ್ರೇಟ್ ಮಾಡ್ತೀವಿ, ಎಮಟೈಟನ್ನು ಯಾವ ರೀತಿ ಆಕ್ಸಿಡೇಷನ್ ಮಾಡ್ತೀವಿ, ಎಮಟೈಟನ್ನು ಯಾವ ರೀತಿ ರಿಡಕ್ಷನ್ ಮಾಡ್ತೀವಿ, ಎಮಟೈಟನ್ನು ಯಾವ ರೀತಿ ರಿಫೈನಿಂಗ್ ಮಾಡ್ತೀವಿ, ಇವೆಲ್ಲ ನೋಡೋಣ. ಸೊ ಹಾಗಿದ್ರೆ ಪ್ರತಿಯೊಂದರಲ್ಲೂ ಕೂಡ ತಂದೆ ಆದ ಸ್ಟೆಪ್ಸ್ ಬರ್ತಾವೆ. ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂದರೆ ಎಷ್ಟು ಹೇಳ್ತಿರೋದು, ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂದರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಗ್ಯಾಂಗೆ ಪಾರ್ಟಿಕಲ್ಸ್. ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂದರೆ ಎಷ್ಟು ಹೇಳ್ತಿರೋದು, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ರಾಗಿ ಇದೆ. ಆ ರಾಗಿನ ಕೆಲವರು ಏನು ಮಾಡ್ತಾರಪ್ಪ ಅಂದರೆ ಒಂದು ಟಬ್ಬಲ್ಲಿ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ಸ್ಟರ್ ಮಾಡ್ತಾರೆ, ಮಾಡಿ ಮೇಲ್ಗಡೆ ಬರ್ತದೆ ಲೇಯರಲ್ಲಿ ಸೆಪರೇಟ್. ಇಟ್ಸ್ ಕಾಲ್ಡ್ ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ಕರಿತೀವಿ. ಅಂದರೆ ಡೈರೆಕ್ಟಾಗಿ ಓರಿಂದ ನಮಗೆ ನೋಡಿ ಎಲ್ಲೊಂದು ಕಡೆ ಎಮಟೈಡ್ ಓರ್ನ ನಾವು ಮೈನಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ತೊಗೊಂಬಂದ್ಬಿಟ್ಟು ಡೈರೆಕ್ಟ್ ಐರನ್ ತೆಗಿಲಿಕ್ಕೆ ಬರಲ್ಲ. ಅದೊಂದು ದೊಡ್ಡ ಟ್ಯಾಂಕ್ ತೊಗೊಂಡು ಟ್ಯಾಂಕ್ ಒಳಗಡೆ ವಸ್ತುವನ್ನು ಕೂಡ ಡಂಪ್ ಮಾಡಿ ಅದನ್ನು ವಾಟರ್ ಸಪ್ಲೈ ಮಾಡೋದು, ಅದು ಮೆಥಡ್ಸ್ ಇದೆ. ಅದಕ್ಕೆ ಒಂದು 2 ಮೆಥಡ್ಸ್ ಬರ್ತವೆ ಇಲ್ಲಿ. ಒಂದು ಗ್ರಾವಿಟಿ ಸಪ್ರೇಷನ್ ಮೆಥಡ್ ಅಂತ ಕರಿತೀವಿ, ಅದನ್ನು ಹೈಡ್ರಾಲಿಕ್ ವಾಷಿಂಗ್ ಅಂತ ಕೂಡ ಕರಿತೀವಿ. ಅದನ್ನು ಹೈಡ್ರಾಲಿಕ್ ವಾಷಿಂಗ್ ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ಯಾಂಕರ್ ತೊಗೊಂಡು ಟ್ಯಾಂಕ್ ಒಳಗಡೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಓರನ್ನ ಫಿಲಪ್ ಮಾಡಿ ಆ ನೀರು ಸಪ್ಲೈ ಮಾಡ್ತಾರೆ. ನೀರು ಸಪ್ಲೈ ಮಾಡಿದ ತಕ್ಷಣ ಆ ಎವೇರ್ ಪಾರ್ಟಿಕಲ್ಸ್ ಎಲ್ಲ ಬಾಟಮಲ್ಲಿ ಸೆಟ್ಲ್ ಆಗುತ್ತೆ, ಈ ಲೈಟ್ರೆಲ್ಲ ಮೇಲೆ ಲಿಫ್ಟ್ ಆಗುತ್ತೆ. ಈ ರೀತಿಯಾಗಿ ಅಲ್ಲಿ ಗ್ಯಾಂಗೆ ರಿಮೂವ್ ಮಾಡ್ತಾರೆ. ಬಟ್ ನಮ್ಮ ಪರ್ಪಸ್ ಏನು, ಕಾನ್ಸಂಟ್ರೇಷನ್ ಆಫ್ ದಿ ಓರ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅನ್ವಾಂಟೆಡ್ ಇಂಪ್ಯೂರಿಟೀಸ್, ಅದು ಗ್ಯಾಂಗೆ ಪಾರ್ಟಿಕಲ್ಸ್. ಮೊದಲನೇ ಸ್ಟೆಪ್ ಏನಕ್ಕೆ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ನಮಗೆ ಬೇಡದೇ ಇರ್ತಕ್ಕಂಥ ಅನ್ವಾಂಟೆಡ್ ಇಂಪ್ಯೂರಿಟೀಸ್ನ ಏನು ಮಾಡಬೇಕು, ನಾವು ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡೋದಕ್ಕೋಸ್ಕರ ದಟ್ ಮೆಥಡ್ ಈಸ್ ಅಪ್ಲಿಕೇಬಲ್. ಫಸ್ಟ್ ನೋಡಿ ಒಂದೊಂದು ತೊಗೊಂಡೋಗೋಣ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಪ್ರಿನ್ಸಿಪಲ್ಸ್, ಅದು ಮೆಥಡ್ಸ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಎನಿ ಮೆಟಲ್, ಯಾವುದೇ ಮೆಟಲ್ ಇರಲಿ. ಸೊ ಅದು ಐರನ್ ಆಗಿರ್ಬೋದು, ಅಥವಾ ಕಾಪರ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಎನಿ ಮೆಟಲ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ಓರ್ಸ್. ಓರ್ಸಿಂದ ಮೆಟಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಈ ಸ್ಟೆಪ್ಸನ್ನು ಫಾಲೋ ಮಾಡಲೇಬೇಕು. ಅದರಲ್ಲಿ ಮೊದಲನೇ ಮೆಥಡು ಕಾನ್ಸಂಟ್ರೇಷನ್ ಆಫ್ ದಿ ಮೆಥಡ್. ಸಾಕಷ್ಟು ಅದರಲ್ಲಿ ಮತ್ತೆ ಬರ್ತಾ ಹೋಗುತ್ತೆ. ಆ ವಾಟರ್ ಆಗಿ ಮಾಡೋದು ಒಂದು ಬರುತ್ತೆ, ಇನ್ನೊಂದು ಕಡೆ ಮಾಡ್ತಾರೆ ಮ್ಯಾಗ್ನೆಟಿಕ್ ವೀಲ್ ಸೆಪರೇಷನ್ ಅಂತ ಕೂಡ ಕರಿತಾ ಹೋಗ್ತಾರೆ. ಒಂದು 2 ಕಡೆ ಬೆಲ್ಟ್ ಥರ ಮಾಡಿಬಿಟ್ಟು ಮ್ಯಾಗ್ನೆಟಿಕ್ ವೀಲ್ ಮೇಲೆ ಡಂಪ್ ಮಾಡಿದಾಗ ಅದರಲ್ಲಿ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳು ಆ ವೀಲಿಗೆ ಅಟ್ರಾಕ್ಟ್ ಆಗುತ್ತೆ, ಅನ್ವಾಂಟೆಡ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಒಂದು ಕಡೆ ಬಂದ್ಬಿಟ್ಟು ಸೆಪ್ರೇಟ್ ಆಗುತ್ತೆ. ಈ ರೀತಿ ಕೂಡ ಮಾಡ್ತಾರೆ. ಅವೆರಡು ಮೆಥಡನ್ನು ಜಸ್ಟ್ ನಾವು ಹೇಳ್ತಾ ಹೋಗ್ತೀವಿ. ಓಕೆನಾ? ಈಗ ನೋಡಿ, ಈಗ ಮೊದಲನೇ ತೊಗೊಳೋಣ. ಫಸ್ಟು ಈಗ ಮೊದಲನೇ ಮೆಥಡ್ ಸ್ಟಡಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ನೋಡೋಣ. ಸೊ ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂದರೆ ಏನು? ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಅನ್ವಾಂಟೆಡ್ ಇಂಪ್ಯೂರಿಟೀಸ್. ಇದರ ಅರ್ಥ ಏನಪ್ಪ ನೋಡಿ, ದ ರಿಮೂವಲ್ ಆಫ್ ಜನರಲ್ ದ ಪ್ರೋಸೆಸ್ ಆಫ್ removal of unwanted impurities. The process of removal of unwanted impurities ಅಥವಾ ಗ್ಯಾಂಗೆ ಪಾರ್ಟಿಕಲ್ಸ್ ಎಲ್ಲಿಂದ? ಫ್ರಮ್ ಓರ್ಸ್. That we can call it as the concentration of the ore. ಕಾನ್ಸಂಟ್ರೇಷನ್ ಆಫ್ ದಿ ಓರ್ ಅಂತ ಹೇಳಿದ್ರೆ ನಮಗೆ ಬೇಡದೇ ಇರ್ತಕ್ಕಂಥ ಅನ್ವಾಂಟೆಡ್ ಇಂಪ್ಯೂರಿಟೀಸ್ಗಳನ್ನ ರಿಮೂವ್ ಮಾಡಿದ್ರೆ ಆ ಒಂದು ಪ್ರೋಸೆಸ್ಗೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಸೊ ದ್ಯಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಓರ್.
ಸೊ ಈ ಕಾನ್ಸಂಟ್ರೇಷನ್ ಆಫ್ ದಿ ಓರ್ಸ್ ಮಾಡಲಿಕ್ಕೆ ಒಂದೆರಡು ಕಾಮನ್ ಮೆಥಡ್ಸ್ ಇದ್ದಾವೆ. ಯಾವ್ದು ಸಪ್ರೇಟ್ ಮಾಡ್ತೀರಾ ಅಂತ ಹೇಳಿದಾಗ ದ ಕಾಮನ್ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಆರ್ ದ ಕಾಮನ್ ಮೆಥಡ್ಸ್. ಅದರಲ್ಲಿ ಮೊದಲನೇ ಮೆಥಡ್ ಬಂದ್ಬಿಟ್ಟು ದ ಫಸ್ಟ್ ಒನ್ ಇಸ್ ಕಾಲ್ಡ್ ಗ್ರಾವಿಟಿ ಸೆಪರೇಷನ್ ಮೆಥಡ್. ಗ್ರಾವಿಟಿ ಸೆಪರೇಷನ್ ಮೆಥಡ್. ಗ್ರಾವಿಟಿ ಸೆಪರೇಷನ್ ಮೆಥಡ್ ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಕಣರಾಜ, ಗ್ರಾವಿಟಿ ಸೆಪರೇಷನ್ ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಹೈಡ್ರಾಲಿಕ್ ವಾಷಿಂಗ್ ಅಂತ ಕೂಡ ಕರೀತಾರೆ. ಹೈಡ್ರಾಲಿಕ್ ವಾಷಿಂಗ್, ಇದನ್ನು ಹೈಡ್ರಾಲಿಕ್ ವಾಷಿಂಗ್ ಅಂತ ಕೂಡ ಕರೀತಾರೆ. ಹೈಡ್ರಾಲಿಕ್ ವಾಷಿಂಗ್. ಸೊ ಗ್ರಾವಿಟಿ ಸೆಪರೇಷನ್ ಆರ್ ಒನ್ ಮೋರ್ ನೇಮ್ ಇಸ್ ಕಾಲ್ಡ್ ಆಸ್ ದ ಹೈಡ್ರಾಲಿಕ್ ವಾಷಿಂಗ್. DRAULIC ಹೈಡ್ರಾ what is it? HYDRAU ಹೈಡ್ರಾಲಿಕ್ ಹೈಡ್ರಾಲಿಕ್ ವಾಷಿಂಗ್ ಅಂತ ಕೂಡ ಅದನ್ನು ಕರೀತಾರೆ. ಹೆಂಗೆ ಏನು ಪ್ರೋಸೆಸ್ ಇದು ಅಂತ ಹೇಳ್ತಾರೆ. ನಾನು ಇಲ್ಲಿ ಡಯಾಗ್ರಾಮ್ ಎಲ್ಲ ಇದೆ ಜನರಲ್ ಆಗಿ, ಜಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟು ಕಾನ್ಸಂಟ್ರೇಷನ್ ಆಫ್ ಓರ್ ಅಂದರೆ ಏನಪ್ಪ ಅಂದರೆ, ಈ ಕಾನ್ಸಂಟ್ರೇಷನ್ ಆಫ್ ಓರ್ನ ಕಾನ್ಸೆಪ್ಟ್ ಇಷ್ಟೇ, ಓರ್ಸಲ್ಲಿ ಇರ್ತಕ್ಕಂತಹ ಗ್ಯಾಂಗೆ ಪಾರ್ಟಿಕಲ್ಸ್ಗಳನ್ನ ಸಪ್ರೇಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಪ್ರಾಸೆಸ್ಸಿಂಗ್ ನಾವೇಂತ ಕರಿತೀವಿ ಕಾನ್ಸಂಟ್ರೇಷನ್ ಆಫ್ ದಿ ಓರ್. ಹಾಗಿದ್ರೆ ಯಾವ ಮೆಥಡ್ಸನ್ನು ಅಪ್ಲೈ ಮಾಡಿ ನೀವು ಈ ಓರ್ನ ಸಪ್ರೇಟ್ ಮಾಡ್ತೀರಾ ಅಂತ ಕೇಳ್ತಾರೆ ಜನರಲ್ಲಾಗಿ. ಯಾವ ಮೆಥಡ್ಸನ್ನು ಅಪ್ಲೈ ಮಾಡಿ ಓರ್ನ ಸಪ್ರೇಟ್ ಮಾಡ್ತೀರಾ ಅಂತ ಕೇಳಿದಾಗ ಅದರಲ್ಲಿ ಕಾಮನ್ನಾಗಿ ನಾವು ಅಪ್ಲೈ ಮಾಡ್ತಕ್ಕಂಥ ಒಂದು ಮೆಥಡ್ ಬಂದ್ಬಿಟ್ಟು ಆ ಗ್ರಾವಿಟಿ ಸೆಪರೇಷನ್ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಹೈಡ್ರಾಲಿಕ್ ವಾಷಿಂಗ್ ಅಂತ ಕೂಡ ಕರಿತೀವಿ. ನೋಡಿ, ಗ್ರಾವಿಟಿ ಸೆಪರೇಷನ್ ಅಂತ ಕೂಡ ಹೇಳ್ತೀವಿ. ಅದು ಹೈಡ್ರಾಲಿಕ್ ಅಂತ ಹೇಳಿದ್ರೆ ವಾಟರ್ನ ಯೂಸ್ ಮಾಡ್ತೀವಿ. ಹೈಡ್ರಾ ಮೀನ್ಸ್ ವಾಟರ್. ಅದಕ್ಕೋಸ್ಕರ ಹೈಡ್ರಾಲಿಕ್ ವಾಷಿಂಗ್ ಅಂತ ಕರಿತೀವಿ. ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಒಂದು ಟ್ಯಾಂಕರ್ನ ತೊಗೊಳ್ತಾರೆ. ಜಸ್ಟ್ ಈ ಟ್ಯಾಂಕರ್ನ ತೊಗೊಳ್ತಾರೆ ಜನರಲ್ಲಾಗಿ. ಆ ಟ್ಯಾಂಕರ್ನ ತೊಗೊಂಡು ಈ ಮೇಲ್ಭಾಗದ ಈ ರೀತಿ ಫನಲ್ಸ್ನ ಫಿಕ್ಸ್ ಮಾಡಿ ಮೇಲ್ಭಾಗದಿಂದ ಏನು ಮಾಡ್ತಾರೆ, ಇದೆಲ್ಲ ನೀರು ಫುಲ್ಲು ನೀರು ಸ್ಟೋರ್ ಆಗಿರುತ್ತೆ. ಮೇಲ್ಭಾಗದಿಂದ ಓರ್ನ ಏನು ಮಾಡ್ತಾರೆ, ಅದಕ್ಕೆ ಹಾಕ್ತಾರೆ ಟ್ಯಾಂಕರಿಗೆ ಹಾಕ್ತಾರೆ. ಹೇಳ್ತಾರೆ ನೋಡಿ, ಇನ್ ದಿಸ್ ಮೆಥಡ್ ಪೌಡರ್ಡ್ ಓರ್ ಈಸ್ ಡ್ರಾಪ್ಡ್ ಇಂಟು ದ ಹೈಡ್ರಾಲಿಕ್ ವಾಷರ್. ಇದನ್ನು ಹೈಡ್ರಾಲಿಕ್ ವಾಷರ್ ಟ್ಯಾಂಕರ್ ತೊಗೊಳ್ತಾರೆ. ಓರ್ನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಹೈಡ್ರಾಲಿಕ್ ವಾಷರ್ಗೆ ಏನು ಮಾಡ್ತಾರೆ, ಡ್ರಾಪ್ ಅಂದರೆ ಬೀಳಿಸ್ತಾರೆ. ಅದಕ್ಕೆ ಫ್ರಮ್ ದ ಟಾಪ್ ಮೇಲ್ಭಾಗ ಮಾಡ್ತಾರೆ. ಫ್ರಮ್ ದ ಬಾಟಮ್ ಎ ಕರೆಂಟ್ ಫ್ಲೋ ಆಫ್ ವಾಟರ್ ಈಸ್ ಸೆಂಟ್. ಇಲ್ಲಿಂದ ಏನು ಮಾಡ್ತಾರಪ್ಪ ಅಂತಂದರೆ, ಇದರ ವಾಷಿಂಗ್ ಇರುತ್ತೆ. ಈ ಬಾಟಮಿಂದ ಏನು ಮಾಡ್ತಾರೆ, ಫ್ಲೋ ಆಫ್ ವಾಟರ್, ಎಷ್ಟು ಕರೆಂಟ್ ಫ್ಲೋ ಆಫ್ ವಾಟರ್ ಏನು ಮಾಡ್ತಾರೆ, ಮೇಲ್ಭಾಗದಿಂದ ಪೌಡರ್ಡ್ ಓರ್ನ ಡ್ರಾಪ್ ಮಾಡಿಬಿಟ್ಟು ಫ್ರಮ್ ದ ಟಾಪು, ಬಾಟಮಿಂದ ಏನು ಮಾಡ್ತಾರಪ್ಪ, ಕರೆಂಟ್ ಫ್ಲೋ ಆಫ್ ವಾಟರ್ನ ಏನು ಮಾಡ್ತಾರೆ, ಸೆಂಟ್ ಮಾಡ್ತಾರೆ. ಅರ್ಥ ಆಯ್ತಾ? ಫ್ರಮ್ ದ ಬಾಟಮ್ ಎ ಕರೆಂಟ್ ಆಫ್ ವಾಟರ್ ಇಸ್ ಸೆಂಟ್. ಸೊ ಮೇಲ್ಭಾಗದಿಂದ ಓರ್ನ ಬೀಳಿಸ್ಬಿಟ್ಟು ಕೆಳಭಾಗದ ನೀರನ್ನ ಏನು ಮಾಡ್ತಾರೆ, ಪಂಪ್ ಮಾಡ್ತಾರೆ, ಸೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ದ ಲೈಟರ್ ಗ್ಯಾಂಗೆ ಪಾರ್ಟಿಕಲ್ಸ್ ಲಿಫ್ಟೆಡ್ ಬೈ ವಾಟರ್. ಯಾವುದಾದ್ರು ಲೈಟರ್ ಗ್ಯಾಂಗೆ ಪಾರ್ಟಿಕಲ್ಸ್ ಇತ್ತು ಅಂದರೆ ಈ ವಾಟರ್ ಏನು ಮಾಡುತ್ತೆ, ಅದಷ್ಟನ್ನು ಕೂಡ ಲಿಫ್ಟ್ ಮಾಡುತ್ತೆ, ಮೇಲ್ಭಾಗ ಕರುತ್ತೆ, ಸರ್ಫೇಸ್ ಇರುತ್ತೆ ಅದನ್ನು. ಯಾವುದಾದ್ರು ಲೈಟರ್ ವಾಟರ್ ಪಾರ್ಟಿಕಲ್ಸ್ ಇತ್ತು, ಲೈಟರ್ ಗ್ಯಾಂಗೆ ಪಾರ್ಟಿಕಲ್ಸ್ ಇತ್ತು ಅಂತ ಹೇಳಿದ್ರೆ ಈ ಫ್ಲೋ ಆಫ್ ವಾಟರ್ ಏನು ಮಾಡುತ್ತೆ, ಅದನ್ನು ಲಿಫ್ಟ್ ಮಾಡಿಬಿಟ್ಟು ಸರ್ಫೇಸ್ ಲೆವೆಲಿಗೆ ತರುತ್ತೆ ಅದನ್ನು. ಸೊ ಲೈಟರ್ ಗ್ಯಾಂಗೆ ಪಾರ್ಟಿಕಲ್ಸ್ ಏನು ಮಾಡುತ್ತೆ, ವಾಟರ್ ಲಿಫ್ಟ್ ಓವರ್ ದ ಸರ್ಫೇಸ್, ಲಿಫ್ಟೆಡ್ ಬೈ ದ ವಾಟರ್, ಪಾಸಸ್ ಔಟ್ ಫ್ರಮ್ ದ ಟಾಪ್, ಮೇಲ್ಭಾಗ ತರುತ್ತೆ. ಆ್ಯಂಡ್ ದ ಎವೇರ್ ಕಾನ್ಸಂಟ್ರೇಟೆಡ್ ಓರ್ ಮೂವ್ ಡೌನ್ and is taken out from the bottom. ವೆರಿ ಕ್ಲಿಯರ್. ಇಷ್ಟು ಹೇಳ್ತಿರೋದು ನೋಡಿ. ಈ ಗ್ರಾವಿಟಿ ಸೆಪರೇಷನ್ ಮೆಥಡಲ್ಲಿ ಹೈಡ್ರಾಲಿಕ್ ವಾಷರ್ ಅಂತ ಒಂದು ಟ್ಯಾಂಕರ್ ತೊಗೊಂಡ್ಬಿಟ್ಟು ಮೇಲ್ಭಾಗದಿಂದ ಏನು ಮಾಡ್ತಾರೆ, ಪೌಡರ್ ಮಾಡಿರೋ ಓರನ್ನು ಬಿಡಿಸ್ತಾರೆ. ಕೆಳಭಾಗದಿಂದ ವಾಟರ್ನ ಸೆಂಟ್ ಮಾಡ್ತಾರೆ. ಮಾಡಿದ ತಕ್ಷಣ ಈ ವಾಟರ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಲೈಟರ್ ಗ್ಯಾಂಗೆ ಪಾರ್ಟಿಕಲ್ಸ್ನ ಲಿಫ್ಟ್ ಮಾಡಿ ಟಾಪಿಗೆ ಕಳಿಸ್ತಾರೆ. ಇನ್ನು ಉಳಿದಂಥ ಎವೇರ್ ಮೆಟೀರಿಯಲ್ಸ್ಗಳು ಏನಾಗ್ತವೆ, ಬಾಟಮಲ್ಲಿ ಬಂದು ಸೆಟ್ಲ್ ಆಗುತ್ತೆ. ಈ ರೀತಿಯಾಗಿ ಅವ್ರೇನು ಮಾಡ್ತಾರೆ, ಅನ್ವಾಂಟೆಡ್ ಇಂಪ್ಯೂರಿಟೀಸು ಮತ್ತು ವಾಂಟೆಡ್ ಅಂತ ಹೇಳ್ತಾರೆ. ಅನ್ವಾಂಟೆಡ್ ಇಂಪ್ಯೂರಿಟೀಸನ್ನು ಸಪ್ರೇಟ್ ಮಾಡೋದು ಯಾವುದರಿಂದ ಮಾಡ್ತಾರೆ, ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ದ ವಾಟರ್ ಅಂತ ಹೇಳ್ತೀವಿ. ಸೊ ವಾಟರ್ನ ಪ್ರೆಷರ್ನ ಕೊಟ್ಟು ಕೆಳಭಾಗದಿಂದ ಸೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಓರಲ್ಲಿ ಇರ್ತಕ್ಕಂಥ ಆ ಲೈಟರ್ ಪಾರ್ಟಿಕಲ್ಸ್ ಎಲ್ಲದೂ ಕೂಡ ಮೇಲ್ಭಾಗಕ್ಕೆ ಲಿಫ್ಟ್ ಆಗುತ್ತೆ. ಸೊ ಹೆವಿಯರ್ ಪಾರ್ಟಿಕಲ್ಸ್ನ ಬಂದಾಗ ವಾಟರ್ ಏನಿದೆಯಲ್ಲ ಮೀನ್ಸ್ ಮೆಟಲ್ಸ್ಗಳು ಬಾಟಮಲ್ಲಿ ಸೆಟ್ ಆಗುತ್ತೆ. ಸೊ ಈ ರೀತಿ ಸೆಪ್ರೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೆಥಡ್ ಫಾರ್ ಕಾನ್ಸಂಟ್ರೇಷನ್ ಆಫ್ ಓರ್. ಸೊ ಕಾನ್ಸಂಟ್ರೇಷನ್ ಒಂದು ಮೆಥಡ್ ಯಾವುದಪ್ಪ ಅಂತಂದರೆ ಗ್ರಾವಿಟಿ ಸೆಪರೇಷನ್ ಮೆಥಡ್ ನೋಡಿದ್ವಿ. ಇನ್ನೊಂದು ಮೆಥಡ್ ಬರುತ್ತೆ, ಅದನ್ನು ಕೂಡ ಹೇಳ್ಬಿಡ್ತೀನಿ. ದಟ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಸೆಪರೇಷನ್. ಈ ಮ್ಯಾಗ್ನೆಟಿಕ್ ಸೆಪರೇಷನ್ ಮೆಥಡ್ ಅನ್ನೋದು ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ ಮೆಟಲ್ಸ್ ಕಂಟೈನಿಂಗ್ ಫೆರ್ರೋ ಅಂತ ಐರನ್ ಇದ್ರೆ ಮಾತ್ರ. ಇಲ್ಲಿ ಹೇಳ್ತಾರೆ ನೋಡಿ, ದಿಸ್ ಫೆರ್ರೋ ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಫೆರ್ರೋ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ದ ಓರ್
ಈ ಫೆರೋಮ್ಯಾಗ್ನೆಟಿಕ್ ಮತ್ತು ನಾನ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ ಪಾರ್ಟಿಕಲ್ಸ್ಗಳು ಏನಾದರೂ ಓವರಾಲ್ ಇತ್ತು ಅಂದರೆ ಮಾತ್ರ ದಿಸ್ ಮೆಥಡ್ ಇಸ್ ಸೆಪರೇಟೆಡ್ ಯೂಸಿಂಗ್, ದಟ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಸೆಪರೇಷನ್ ಅಂತ ಕರೀತೀವಿ. ನೋಡಿ ಇದನ್ನು ನೆಕ್ಸ್ಟ್ ಮೆಥಡ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಸೆಪರೇಷನ್. ಸೊ ವಿ ಕ್ಯಾನ್ ಕಾಲ್ ಇಟ್ as ಮ್ಯಾಗ್ನೆಟಿಕ್ ಸೆಪರೇಷನ್. ಇನ್ನೊಂದು ಕರೀತೀವಿ ಸರಿನಾ. ಈ ಮ್ಯಾಗ್ನೆಟಿಕ್ ಸೆಪರೇಷನ್ ಇದೆ ನೋಡಿ, ಇಲ್ಲೊಂದು ವೀಲ್ ಕ್ರಿಯೇಟ್ ಮಾಡ್ತಾರೆ, ಇಲ್ಲೊಂದು ವೀಲ್ ಇದೆ, ಈ ರೀತಿ ಒಂದು ಬೆಲ್ಟ್ನ ಮೂವ್ ಮಾಡ್ತಾರೆ. ಜಸ್ಟ್ ನೋಡಿ ಒಂದು ಬೆಲ್ಟನ್ನು ಮೂವ್ ಮಾಡ್ತಾರೆ. ಸೊ ಒಂದು ಕಡೆ ಇಲ್ಲಿಂದ ಓರ್ನ ಡ್ರಾಪ್ ಮಾಡಿರ್ತಾರೆ. ಇದನ್ನು ಬೆಲ್ಟ್, ಇದನ್ನು ನಾವು ಕ್ರಾಸ್ ಬೆಲ್ಟ್ ಅಂತ ಕೂಡ ಯೂಸ್ ಮಾಡ್ತಾರೆ, ಅಥವಾ ಲೆದರ್ ಬೆಲ್ಟ್ ಕೂಡ ಅಂತ ಹೇಳ್ತಾರೆ ಜನರಲ್ಲಾಗಿ. ಇಲ್ಲಿ ಮೂವ್ ಮಾಡ್ತಾರೆ. ಸೊ ಇಲ್ಲಿ ಇದು ಒಂದನ್ನು ದಿಸ್ ಇಸ್ ಕಾಲ್ಡ್ as ಇದನ್ನು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರೀತಾರೆ. ಎರಡು ವೀಲ್ ಇದೆ, ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟ್, EM ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕೂಡ ಕರೀತಾ ಹೋಗ್ತಾರೆ ಜನರಲ್ಲಾಗಿ ಇಲ್ಲಿ ಹೇಳುವಾಗ. ಸೊ ಇದು ಯಾವಾಗ ಇಲ್ಲಿ ಓವರ್ ಪಾರ್ಟಿಕಲ್ಸ್ ಇಲ್ಲಿಂದ ಮೂವ್ ಆಗ್ತಾ ಇರುತ್ತೆ, ಮೂವ್ ಆದಾಗ ಇದರಲ್ಲಿ ಏನಾಗ್ತಪ್ಪ ಅಂದರೆ ಮ್ಯಾಗ್ನೆಟಿಕ್ ನಾನ್ ಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಏನಾಗ್ಬಿಡ್ತಪ್ಪ ಅಂದರೆ ಕ್ಲಿಂಚಿಂಗ್, ಈ ವೀಲಿಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೀಲಿಗೆ ಅಂಟ್ಕೊಡುತ್ತೆ, ಇನ್ನು ಉಳಿದ್ರದ್ದು ಅಂಟ್ಕೊಳ್ಳೋಲ್ಲ, ಸಪ್ರೇಟಾಗಿ ಹಿಂಗೆ ಬೀಳುತ್ತೆ, ಇಲ್ಲೊಂದು ಕಡೆ ಬೀಳುತ್ತೆ. ಸೊ ಈ ರೀತಿಯಾಗಿ ಸಪ್ರೇಟ್ ಮಾಡ್ತಾರೆ. ನೋಡಿ ಹೇಳ್ತಾರೆ ಇಲ್ಲಿ, ದಿಸ್ ಮ್ಯಾಗ್ನೆಟಿಕ್ ಸೆಪರೇಷನ್ ಮೆಥಡ್ ಇಸ್ ಅಪ್ಲಿಕೇಬಲ್ ಯಾವುದಕ್ಕೆ ಅಂತ ಹೇಳಿದ್ರೆ, ದ ಫೆರೋ ಮ್ಯಾಗ್ನೆಟಿಕ್ ಆ್ಯಂಡ್ ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಓರ್ ಆರ್ ಸೆಪರೇಟೆಡ್ ಬೈ ಆನ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸೆಪರೇಟರ್ ಅಂತ ಕರೀತಾರೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಪ್ರೇಟರ್ ಅಂತಕ್ಕಂಥ ಮೆಥಡ್ ಯಾವುದಕ್ಕೆ ಅಪ್ಲಿಕೇಬಲ್ ಅಪ್ಪ ಅಂತಂದರೆ, ಅದರಲ್ಲಿ ಐರನ್ ಪಾರ್ಟಿಕಲ್ಸ್ ಇದ್ದರೆ ಮಾತ್ರ, ಇದು ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದ್ದರೆ ಮಾತ್ರ, ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದ್ದರೆ ಮಾತ್ರ ದಿಸ್ ಮೆಥಡ್ ಇಸ್ ಅಪ್ಲಿಕೇಬಲ್ ಅಂತ ಹೇಳ್ತಾರೆ. ಇಲ್ಲಿ ಏನಾಗ್ತಂದರೆ, ಇನ್ನೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸೆಪರೇಟರ್ ಕನ್ಸಿಸ್ಟ್ ಆಫ್ ಎ ಲೆದರ್ ಆರ್ ಬ್ರಾಸ್ ಬೆಲ್ಟ್. ನೋಡಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸೆಪರೇಟರಲ್ಲಿ ಈ ಲೆದರ್ ಅಥವಾ ಬ್ರಾಸ್ ಬೆಲ್ಟ್ ಇರುತ್ತೆ. ಓಕೆ, ಲೆದರ್ ಅಥವಾ ಇಲ್ಲಿ ಬ್ರಾಸ್ ಬೆಲ್ಟ್ ಇರುತ್ತೆ, ಲೆದರ್ ಅಥವಾ ಬ್ರಾಸ್ ಬೆಲ್ಟ್ ಇರುತ್ತೆ. ಸೊ ದಿಸ್ ಬೆಲ್ಟ್ ಮೂವಿಂಗ್ ನಿಯರ್ 2 ರೋಲರ್ಸ್, ಈ ಬೆಲ್ಟು 2 ರೋಲರ್ನ ಹತ್ರ ಮೂವ್ ಆಗ್ತಾ ಇರುತ್ತೆ. ಸೊ ಮೂವಿಂಗ್ ನಿಯರ್ 2 ರೋಲರ್ಸ್, ಒನ್ ಆಫ್ ವಿಚ್ ಎನ್ಕ್ಲೋಸಸ್ ಮ್ಯಾಗ್ನೆಟ್ಸ್ ಇನ್ ಇಟ್, ಒಂದಕ್ಕೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನ್ಕ್ಲೋಸ್ ಮಾಡಿರ್ತಾರೆ. ಒನ್ ಆಫ್ ಇಟ್ ಎನ್ಕ್ಲೋಸಸ್ ದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇನ್ ಇಟ್. ದ ಪೌಡರ್ಡ್ ಓರ್ ಈಸ್ ಡ್ರಾಪ್ಡ್ ಓವರ್ ದಿಸ್ ಬೆಲ್ಟ್ ಅಟ್ ಒನ್ ಎಂಡ್. ಈ ಪೌಡರ್ಡ್ ಓರ್ನ ಡ್ರಾಪ್ ಮಾಡ್ತಾರೆ ಒನ್ ಎಂಡ್ ಆಫ್ ದಿ ರೋಲರ್ನ ಒನ್ ಎಂಡಿಂದ ಈ ಪೌಡರ್ ಓರ್ನ ಅದ್ರ ಮೇಲೆ ಏನು ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ಸರ್ ಡ್ರಾಪ್ ಬೀಳಿಸ್ತಾರೆ. ದ ನಾನ್ ಮ್ಯಾಗ್ನೆಟಿಕ್ ಪಾರ್ಟ್ ಆಫ್ ದಿ ಓರ್ ಈಸ್ ನಾಟ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಈ ನಾನ್ ಮ್ಯಾಗ್ನೆಟಿಕ್ ಪಾರ್ಟನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಯಾವುದೇ ಕಾರಣಕ್ಕೂ ಅಟ್ರಾಕ್ಟ್ ಮಾಡಲ್ಲ, ಓನ್ಲಿ ಮ್ಯಾಗ್ನೆಟಿಕ್ ಪಾರ್ಟನ್ನು ಮಾತ್ರ ಅಟ್ರಾಕ್ಟ್ ಮಾಡುತ್ತೆ. ದ ನಾನ್ ಮ್ಯಾಗ್ನೆಟಿಕ್ ಪಾರ್ಟನ್ನು ಯಾವುದೇ ಕಾರಣಕ್ಕೂ ಇದೇನು ಮಾಡಲ್ಲ, ಅಟ್ರಾಕ್ಟ್ ಮಾಡಲ್ಲ. ಇಲ್ಲಿ ಹೇಳ್ತಾರೆ ಜನರಲ್ಲಾಗೆ, ದ ನಾನ್ ಮ್ಯಾಗ್ನೆಟಿಕ್ ಪಾರ್ಟ್ ಆಫ್ ದಿ ಓರ್ ಈಸ್ ನಾಟ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್ ಆ್ಯಂಡ್ ಫಾಲ್ಸ್ ಟು ಫಾರ್ಮ್ ಎ ಸೆಪರೇಟ್ ಈಪ್ ಅಟ್ ಎ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳನ್ನ ಅಟ್ರಾಕ್ಟ್ ಮಾಡದೇ ಇರೋದ್ರಿಂದ ಇದು ಸಪ್ರೇಟ್ ಆಗಿ ಇಲ್ಲೊಂದು ಕಡೆ ಬೀಳುತ್ತೆ. ಇದಕ್ಕೆ ಈಪ್ ಅಂತ ಕರೀತೀವಿ, HEAP. ಈಪ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಗುಡ್ಡೆ ಅಂತ ಹೇಳ್ತೀವಿ, ಒಂದು ಗುಡ್ಡೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ, ಅದೇ ಸೆಪ್ರೇಟ್ ಒಂದು ಕಡೆ ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಈಪ್. ಇದು ಯಾಕಂದರೆ ಬಿಕಾಸ್ ದ ಪಾರ್ಟಿಕಲ್ಸ್ ಆರ್ ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್, ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳು ಅಟ್ರಾಕ್ಟ್ ಆಗಲ್ಲ. ಸೊ ದ ಮ್ಯಾಗ್ನೆಟಿಕ್ ಪಾರ್ಟ್ ಆಫ್ ದ ಅನದರ್, ದ ಮ್ಯಾಗ್ನೆಟಿಕ್ ಪಾರ್ಟ್ ಏನಿದಾವಲ್ಲ, ದ ಮ್ಯಾಗ್ನೆಟಿಕ್ ಪಾರ್ಟ್ ಆಫ್ ದ particles, the magnetic particles attracted by the electromagnetic, they also form a separate heap ಅಂತ ಹೇಳ್ತಾರೆ. ಸೊ ನಾನ್ ಮ್ಯಾಗ್ನೆಟಿಕ್ಗೆ ಬೇರೆ ಆಗುತ್ತೆ ಮತ್ತು ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸೇ ಬೇರೆ ಆಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಇಲ್ಲಿ ಹೇಳುವಾಗ ಟಿನ್ ಸ್ಟೋನ್ ಇಸ್ ದ ಓರ್ ಆಫ್ ಟಿನ್ ಅಂತ ಕರಿತಾ ಹೋಗ್ತೀವಿ. ಟಿನ್ನನ್ನು ಎಕ್ಸ್ಟ್ರಾಕ್ಷನ್ ಮಾಡೋದು ಈ ಮೆಥಡಿಂದ ಮಾಡ್ತಾ ಹೋಗ್ತಾರೆ. ಸೊ ಟಿನ್ನಲ್ಲಿ ಸಾಕಷ್ಟು ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳು ಬರೋದ್ರಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸೆಪ್ರೇಷನ್ನ ಅಡಾಪ್ಟ್ ಮಾಡ್ಕೊತಾರೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸೆಪ್ರೇಷನಿಂದ ಏನು ಮಾಡ್ತೀವಪ್ಪ ನಾವು ಅಂತ ಹೇಳಿದಾಗ ಮ್ಯಾಗ್ನೆಟಿಕ್ ಮತ್ತು ನಾನ್ ಮ್ಯಾಗ್ನೆಟಿಕ್ ಅಂತ ಹೇಳ್ತಾರೆ. ಈ ಮೆಥಡ್ ಇಷ್ಟೇ ಹೇಳ್ತಿರೋದು ನಿಮಗೆ. ನೋಡಿ, ಗ್ರಾವಿಟಿ ಸೆಪ್ರೇಷನ್ ಮೆಥಡ್ ಅಂತ ಹೇಳಿದಾಗ ಒಂದು ಟ್ಯಾಂಕರ್ ಹೈಡ್ರಾಲಿಕ್ ವಾಷರನ್ನು ತೊಗೊಂಡು ಮೇಲ್ಭಾಗದಿಂದ ಪೌಡರ್ ಓರನ್ನ ಹಾಕಿ ಕೆಳಭಾಗದಿಂದ ವಾಟರ್ನ ಫ್ಲೋ ಮಾಡಿದ ತಕ್ಷಣ ಆ ವಾಟರ್ ಏನು ಮಾಡುತ್ತೆ, ಲೈಟರ್ ಗ್ಯಾಂಗಿ ಪಾರ್ಟಿಕಲ್ಸ್ನ ಲಿಫ್ಟ್ ಮಾಡುತ್ತೆ, ಹೆವಿಯರ್ ಮೆಟಲ್ಸ್ ಬಂದು ಬಾಟಮಲ್ಲಿ ಸೆಟ್ಲ್ ಆಗುತ್ತೆ. ಈ ರೀತಿಯಾಗಿ ನಾವೇನು ಮಾಡಿದ್ವಿ, ಅನ್ವಾಂಟೆಡ್ ಇಂಪ್ಯೂರಿಟೀಸ್ನ ರಿಮೂವ್ ಮಾಡಿದ್ವಿ. ನಮ್ಮ ಉದ್ದೇಶ ಏನು, ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಹೇಳಿದ್ರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಕಾನ್ಸಂಟ್ರೇಟೆಡ್ ಓರ್, the process of removal of unwanted impurities, the process of removal of Gangue particles. Gangue particles ರಿಮೂವ್ ಮಾಡಬೇಕು, ಅದೇ ನಮ್ಮ ಕಾನ್ಸಂಟ್ರೇಷನ್. ಕ್ಲಿಯರಾ? ಅದೇ ಈ ಮ್ಯಾಗ್ನೆಟಿಕ್ ಸೆಪರೇಷನ್ ಮೆಥಡ್ ಏನಕ್ಕಪ್ಪ ಅಂತ ಹೇಳಿದ್ರೆ, ದಿಸ್ ಮೆಥಡ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇದ್ದರೆ ಮಾತ್ರ ರಿಮೂವ್ ಮಾಡ್ತೀವಿ. ಓಕೆ, ಅದರಲ್ಲಿ ನಾವೇನು ಮಾಡ್ತೀವಿ, 2 ರೋಲರ್ನ ತೊಗೊಂಡಿದ್ದೀವಿ, ಒಂದು ಕ್ರಾಸ್ ಬೆಲ್ಟ್ ಇದೆ, ಮೇಲ್ಭಾಗದಿಂದ ಒಂದು ಕಡೆ ಪೌಡರ್ ಓವರ್ನ ಬಿಡಿಸ್ತಾ ಇದ್ದೀವಿ, ಅದು ಫ್ಲೋ ಆಗ್ತಾ ಇದೆ. ಫ್ಲೋ ಆಗುವಾಗ ಅದರಲ್ಲಿ ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳು ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ಗೆ ಅಂಟ್ಕೊಳ್ಳಲ್ಲ, ಸ್ಟಿಕನ್ ಆಗಲ್ಲ, ಕ್ಲಿಂಚ್ ಆಗಲ್ಲ, ಸೆಪ್ರೇಟ್ ಫಾರ್ಮ್ ಆಗಿ ಒಂದು ಕಡೆ ಗುಡ್ಡೆ ಆಗುತ್ತೆ. ಅದು
ಅದರಲ್ಲಿ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ಗಳನ್ನ ಯಾರು ಅಟ್ರಾಕ್ಟ್ ಮಾಡ್ತಾರಪ್ಪ ಅಂದರೆ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸ್ ಮತ್ತು ನಾನ್ ಮ್ಯಾಗ್ನೆಟಿಕ್ ಪಾರ್ಟಿಕಲ್ಸನ್ನು ಸಪ್ರೇಟ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಟಿನ್ನನ್ನು ಕಾನ್ಸಂಟ್ರೇಷನ್ ಮಾಡುವಾಗ ಈ ಒಂದು ಮ್ಯಾಗ್ನೆಟಿಕ್ ಸಪ್ರೇಷನ್ ಮೆಥಡನ್ನು ಬಳಸ್ತಾ ಹೋಗ್ತೀವಿ. ಇದನ್ನು ನಿಮಗೆ ಇದರ ಸಿ ಟಿ ಕೇಳಿದಾಗ ಸೊ ನೇಮ್ ದ ಕಾನ್ಸಂಟ್ರೇಷನ್ ಮೆಥಡ್ ಫಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಪ್ರೇಷನ್ ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ವಿಚ್ ಓರ್ ಕಾನ್ಸಂಟ್ರೇಟೆಡ್ ಅಂತ ಕೇಳಿದಾಗ ಬೇಕಾದ್ರೆ ಟಿನ್ನು, ಐರನ್ನು ಯಾವುದರ ಕೇಳಿ ಆಪ್ಷನ್ಸ್ ಕೊಟ್ಟ ಏನು ಬರೀಬೇಕು ಟಿನ್ನನ್ನು ಮಾತ್ರ ಇದರಿಂದ ಸಪ್ರೇಟ್ ಮಾಡ್ತಾ ಹೋಗ್ತಾರೆ. ಈ ಗ್ರಾವಿಟಿ ಸಪ್ರೇಷನ್ನು ಮತ್ತು ಅಥವಾ ಹೈಡ್ರಾಲಿಕ್ ಸಪ್ರೇಷನ್ದ ಬೇಕು ಐರನ್ ಮಾಡ್ಬೋದು. ಇದೊಂದು ಮೆಥಡ್. ಇನ್ನೊಂದು ಭಾಳ ಬ್ಯೂಟಿಫುಲ್ ಮೆಥಡ್ ಇದೆ, ದಟ್ ಇಸ್ ಕಾಲ್ಡ್ ಥರ್ಡ್. 3 ಮೆಥಡ್ ಬರುತ್ತೆ ನೆನ್ಪಿಟ್ಕೊಳ್ಳಿ. ಕಾನ್ಸಂಟ್ರೇಷನ್ ಹೇಳ್ತೀನಿ ನಿಮಗೆ ಕನ್ಫ್ಯೂಮ್ ಮಾಡುವಾಗ. ಅದರಲ್ಲಿ ಮತ್ತೊಂದು ಬರ್ಬಿಡ್ತೀನಿ ಅದನ್ನು ಕೂಡ. ದ ಥರ್ಡ್ ಒನ್ ಇಸ್ ಕಾಲ್ಡ್ ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್ ಆರ್ ಫ್ರಾತ್ ಫ್ಲೋಟೇಷನ್ ಅಂತ ಬರುತ್ತೆ. ಅದೊಂದು ಮೆಥಡ್ ಬಗ್ಗೆ ಕೂಡ ನೋಡೋಣ. ನೋಡಿ, ಈಗ ಮ್ಯಾಗ್ನೆಟಿಕ್ ಸಪ್ರೇಷನ್ ಆದಮೇಲೆ ಕಾನ್ಸಂಟ್ರೇಷನ್ಸ್ ಆಫ್ ಓರಲ್ಲಿ ಒಂದು 3ನೇ ಮೆಥಡ್ ಇದೆ. ಥರ್ಡ್ ಮೆಥಡ್ ಇಸ್ ಕಾಲ್ಡ್ ಆಸ್ ದ ಆಯಿಲ್ ಫ್ಲೋಟೇಷನ್ ಅಂತ ಕರೀತಾರೆ. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಕಾಪರ್. ಎಕ್ಸ್ಟ್ರಾಕ್ಷನ್ ಆಫ್ ಕಾಪರಿಗೆ ಸಂಬಂಧಪಟ್ಟತಕ್ಕಂಥದ್ದು ಆಯಿಲ್ ಫ್ಲೋಟೇಷನ್. Can call it as the oil flotation. Oil flotation or one more is called as a froth flotation. Froth flotation. Oil flotation. Froth flotation. ನೋಡಿ, ಇಲ್ಲೂ ಕೂಡ ಒಂದು ಡಯಾಗ್ರಾಮ್ ಇದೆ. ಜಸ್ಟ್ ಇದು ಡಯಾಗ್ರಾಮ್ ಅಂತ ನೋಡಿ. ಸೊ ಕ್ಲಿಯರ್ ಆಗಿ ಇಲ್ಲೂ ಕೂಡ ವಾಟರ್ ಚೆನ್ನಾಗಿ ನೋಡಿ. ವಾಟರ್ ಅಂತ ಇದೆ. ಸೊ ಇನ್ನೊಂದು ಕಡೆ ಇದನ್ನ ಪೈನ್ ಆಯಿಲ್ ಯೂಸ್ ಮಾಡ್ತಾರೆ. ಪೈನ್ ಆಯಿಲ್ ಅಂತ ಕೇಳಿದ್ರೆ ಕಿಲೋಮೀಟರ್ಸ್ ಆಯಿಲ್ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಜನರಲ್ಲಿ ಈ ರೀತಿ ಬಬಲ್ಸ್ ಬರುತ್ತೆ, ಫ್ರಾತ್ ನೋಡಿ ಬಬಲ್ಸ್ ಬರುತ್ತೆ. ಇಲ್ಲಿ ಹೈಡ್ರಾಲಿಕ್ ವಾಸನ್ ಕಂಪ್ರೆಸರ್ ಅಂತ ಕರಿತೀವಿ. ಈ ಥರ ಒಂದು ಕಂಪ್ರೆಸರ್ ಇದೆ. ಜಸ್ಟ್ ಯು ಕ್ಯಾನ್ ಔಟ್ ರೈಟ್ ಲೈಕ್ ದಿಸ್. ಈ ಥರ ಒಂದು ಕಂಪ್ರೆಸರ್ ಇದೆ. ಇಲ್ಲಿಂದ ಏರನ್ನು ಬ್ಲಾಸ್ಟ್ ಮಾಡ್ತಾರೆ. ಏರ್ ಅಂತ ಬರ್ಕೊಂಡು ಹೋಗಿ ಜನರಲ್ಲಾಗಿ. ಸೊ ಇಲ್ಲಿ ದಿಸ್ ಇಸ್ ದ ಸೆಪ್ರೇಷನ್ ಆಫ್ ಗ್ಯಾಂಗೆ. ಹೊರಗಡೆ ಬರ್ತಕ್ಕಂಥ ಔಟ್ಲೆಟ್. ದಿಸ್ ಇಸ್ ಫಾರ್ ಗ್ಯಾಂಗೆ ಅಂತ ಕೂಡ ಇದನ್ನು ಕರಿತಾ ಹೋಗ್ತೀವಿ. ಗ್ಯಾಂಗೆ ಅಂತ ಹೇಳ್ತೀವಿ. ಸೊ ಇದು ಫೋಮ್ ಆಫ್ ಸಲ್ಫೈಡ್ ವಾಟರ್. ದಿಸ್ ಇಸ್ ಫಾರ್ ದ ಫೋಮ್ ಆಫ್ ಸಲ್ಫೈಡ್ ವಾಟರ್. ಫೋಮ್ ಆಫ್ ಸಲ್ಫೈಡ್ ವಾಟರ್ ಅಂತ ಕರಿತಾ ಹೋಗ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಒಳಗಡೆ ಏನಿದೆಯಲ್ಲ, ದಿಸ್ ಇಸ್ ದ ಟ್ಯಾಂಕ್. ಒಳಗಡೆ ಸಲ್ಫೈಡ್ ಓರ್ ಇದೆ. ಪ್ಲಸ್ ಪೈನ್ ಆಯಿಲ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಸಲ್ಫೈಡ್ ಓರ್ ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಮೆಥಡ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಸಲ್ಫೈಡ್ ಓರ್ಸ್. ಈ ಆಯಿಲ್ ಫ್ಲೋಟೇಷನ್ ಮೆಥಡ್ ಈಸ್ ಸೂಟೇಬಲ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಯಾವ ಓರ್ ಹೇಳ್ರಿ? ಸಲ್ಫೈಡ್ ಓರ್ಸ್. ನೋಡಿ, ಸಾಕಷ್ಟು ಓರ್ಗಳಿದೆ. ನಾನು ಹೇಳಿದ್ದೀನಿ, ಡೀಟೇಲ್ ನೀವು ಹೇಳ್ತೀನಿ. ಆಕ್ಸೈಡ್ ಓರ್ಸ್ ಅಂತಿದೆ, ಸಲ್ಫೈಡ್ ಓರ್ಸು, ಓಕೆನಾ, ನೈಟ್ರೇಟ್ ಓರ್ಸು, ಫಾಸ್ಫೇಟ್ ಓರ್ಸು, ಕಾರ್ಬೊನೇಟ್ ಓರ್ಸು. ಸೋ ಮೆನಿ ಟೈಪ್ಸ್ ಆರ್ ದೇರ್. ಅದನ್ನು ಡೀಟೇಲಾಗಿ ಹೇಳ್ತೀವಿ ನಿಮಗೆ. ಅದರಲ್ಲಿ ಆಕ್ಸೈಡ್ ಸೋರ್ಸ್ ಅಂತ ಬಂದಾಗ ಐರನ್ ಅಂತ ಬರುತ್ತೆ. ಸಲ್ಫೈಡ್ಸ್ ಅಂತ ಬಂದಾಗ ಚಾಲ್ಕೋಪೆರೈಟಿಸ್ ಅಂತ ಬರ್ತಾವೆ ಜನರಲ್ಲಾಗಿ. ಕಾರ್ಬೊನೇಟ್ ಸೋರ್ಸ್ ಅಂತ ಬಂದಾಗ ಬರುತ್ತೆ ಜನರಲ್ಲಾಗಿ. ಕ್ಯಾಲ್ಸಿಯಂ ಕಾರ್ಬೊನೇಟ್, ಸೋಡಿಯಂ ಬೈಕಾರ್ಬೊನೇಟ್ಸ್ ಎಲ್ಲದೂ ಕೂಡ ಅಷ್ಟೇ ಹೇಳುವಾಗ ಸಾಕಷ್ಟು ಟೈಪ್ಸ್ ನೋಡ್ತಾ ಹೋಗ್ತೀವಿ ನಾವು. ಸೊ ಫಾಸ್ಫೇಟ್ ಸೋರ್ಸು, ನೈಟ್ರೇಟ್ ಸೋರ್ಸು, ಅದೇ ರೀತಿ ಕಾರ್ಬೊನೇಟ್ ಓರ್ಸು, ಆಮೇಲೆ ದ ಸಲ್ಫೈಡ್ ಓರ್ಸು, ಆಕ್ಸೈಡ್ ಸೋರ್ಸು. ಸೋ ಮೆನಿ ಟೈಪ್ಸ್ ಆಫ್ ಓರ್ಸ್ ಆರ್ ದೇರ್. ಅದರಲ್ಲಿ ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್ ಯಾವುದಕ್ಕೆ ಅಪ್ಲೈ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ದಿಸ್ ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್ ಆರ್ ಫ್ರಾತ್ ಫ್ಲೋಟೇಷನ್ ಪ್ರೋಸೆಸ್ ಇಸ್ ಅಪ್ಲಿಕೇಬಲ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಸಲ್ಫೈಡ್ ಓರ್ಸ್. ಎಕ್ಸಾಂಪಲ್ ಮಾರ್ಕ್ಸ್ ಕೇಳಿದ್ದಾರೆ. ನೇಮ್ ದ ಕಾನ್ಸಂಟ್ರೇಷನ್ ಮೆಥಡ್ ವಿಚ್ ಈಸ್ ಇನ್ಫ್ಲೂಯೆನ್ಸ್ಡ್ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಅಂತ ಕೇಳ್ತಾರೆ. ಏನು ಬರಬೇಕು ಅದಕ್ಕೆ? ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್ ಅಥವಾ ಸಲ್ಫೈಡ್ ಓರ್ ಅಂತ ಕೂಡ ಕೇಳ್ಬೋದು. ಸೊ ಅಂದರೆ ನೇಮ್ ದ ಕಾನ್ಸಂಟ್ರೇಟ್ ಮೆಥಡ್ ವಿಚ್ ಇಸ್ ಅಪ್ಲಿಕೇಬಲ್ ಫಾರ್ ದ ಕಾನ್ಸಂಟ್ರೇಷನ್ ಆಫ್ ಸಲ್ಫೈಡ್ ಓರ್ ಅಂತ ಕೇಳಿದ್ರೆ ಏನು ಬರಬೇಕು ಅದಕ್ಕೆ? ನೀವು ಬರೀಬೇಕಾಯಿತು ಇದು ಆಯಿಲ್ ಫ್ಲೋಟೇಷನ್ ಅಂತ ಕೂಡ ಬರೀಬೇಕಾಗ್ತದೆ. ಅಥವಾ ವಿಚ್ ಓರ್ ಈಸ್ ಕಾನ್ಸಂಟ್ರೇಟೆಡ್ ಬೈ ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್ ಆರ್ ಫ್ರಾತ್ ಫ್ಲೋಟೇಷನ್ ಪ್ರೋಸೆಸ್ ಅಂತ ಕೇಳಿದ್ರೆ ಏನು ಬರಬೇಕು ಅದಕ್ಕೆ? ಸಲ್ಫೈಡ್ ಓರ್ಸ್. ನೆನ್ಪಿಟ್ಕೊಂಡು ಸಲ್ಫೈಡ್ ಓರ್ಸನ್ನು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಮೆಥಡ್ ಯಾವುದಪ್ಪ ಅಂತ ಹೇಳಿದ್ರೆ ಆಯಿಲ್ ಫ್ಲೋಟೇಷನ್ ಅಥವಾ ಫ್ರಾತ್ ಫ್ಲೋಟೇಷನ್. ಏನು ಮಾಡ್ತಾರೆ ಇದರಲ್ಲಿ ಅಂತ ಹೇಳ್ತಾರೆ ಇಲ್ಲಿ. ಇನ್ ದಿಸ್ ಪ್ರೋಸೆಸ್ ಫೈನ್ಲಿ ಡಿವೈಡೆಡ್ ಓರ್ ಈಸ್ ಆ್ಯಡೆಡ್ ಟು ಎ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಟ್ಯಾಂಕ್. ಸೊ ಚೆನ್ನಾಗಿ ಓರ್ನ ಪೌಡ್ರು ಮಾಡಿಬಿಟ್ಟು ಒಂದು ದೊಡ್ಡ ಟ್ಯಾಂಕಲ್ಲಿ ಅದನ್ನು ಫಿಲಪ್ ಮಾಡ್ತಾರೆ. ಅಮೌಂಟ್ ಆಫ್ ವಾಟರ್ ಅಂದರೆ ಲಾರ್ಜ್ ಅಮೌಂಟ್ ಆಫ್ ವಾಟರ್ ಇಸ್ ಟೇಕನ್. ಸೊ ಸಮ್ ಸರ್ಟನ್ ಆಯಿಲ್ಸ್. ಇದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ ದೊಡ್ಡ ಟ್ಯಾಂಕರಲ್ಲಿ ಓರ್ನ ಚೆನ್ನಾಗಿ ಪೌಡ್ರ್ ಮಾಡಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ವಾಟ್ರನ್ನ ಹಾಕಿ ಸಮ್ ಆಯಿಲ್ಸ್, ಕೆಲವು ಆಯಿಲ್ಸನ್ನು ತೊಗೊಳ್ತಾರೆ. ಅದು ಯಾವ ಆಯಿಲ್ ಅಪ್ಪ ಅಂದರೆ ಪೈನ್ ಆಯಿಲ್. ಆಯಿಲ್ಸ್ ಲೈಕ್ ಪೈನ್ ಆಯಿಲ್. ಇನ್ನೊಂದು ಇಕ್ಕಿಲೋಪಿಟಸ್ ಅಂತ ಕೂಡ ಕರೀತಾರೆ. ಇಕ್ಕಿಲೋಪಿಟಸ್ ಅಂದರೆ ನೀಲಗಿರಿ ಎಣ್ಣೆ ಅಂತ ಕರಿತೀವಲ್ಲ. ಈ ಪೈನ್ ಅಂತ ಹೇಳಿದ್ರೆ ಸೂಚಿಪರ್ಣ, ಈ ಪುರುಷ ಎಣ್ಣೆ ಅಥವಾ ನಾವು ಎಳ್ಳು ಅಂತ ಕರಿತೀವಲ್ಲ ಆ ಆಯಿಲಿಗೆ ಈ ಪೈನ್ ಆಯಿಲ್ ಅಂತ ಕರೀತಾರೆ. ಇಕ್ಕಿಲೋಪಿಟಸ್ ಅಂದರೆ ನೀಲಗಿರಿ ಆಯಿಲ್. ಈ ಎರಡು ಆಯಿಲ್ಸನ್ನು ಏನು ಮಾಡ್ತಾರೆ? ದೊಡ್ಡ ಟ್ಯಾಂಕರ್ ನೀರು ಜೊತೆ ಅದನ್ನು ಮಿಕ್ಸಪ್ ಮಾಡ್ತಾರೆ.
ಮಿಕ್ಸಪ್ ಮಾಡಿ ಏನು ಮಾಡ್ತಾರಪ್ಪ, ಆರ್ ಆ್ಯಡೆಡ್ ಎ ಕರೆಂಟ್ ಆಫ್ ಕಂಪ್ರೆಸರ್ ಏರ್ ಇಸ್ ಸರ್ಕ್ಯುಲೇಟೆಡ್. ಈ ಕರೆಂಟ್ ಇದೆಯಲ್ಲ, ಈ ಕರೆಂಟ್ ಆಫ್ ಕಂಪ್ರೆಸರ್ ಏರ್ನ ಏನು ಮಾಡ್ತಾರೆ, ಸ್ಟರಿಂಗ್ ಸರ್ಕ್ಯುಲೇಟ್ ಮಾಡ್ತಾರೆ. ಯಾವಾಗ ಗೊತ್ತೆ, ಆಟೋಮೆಟಿಕ್ ಒಂದು ಬಕೆಟಲ್ಲಿ ನೀರು ಹಾಕೊಂಡ್ಬಿಟ್ಟು ಸೋಪಿನ ಪೌಡ್ರ್ ಹಾಕಿ ನಾವು ಚೆನ್ನಾಗಿ ಸ್ಟರ್ ಮಾಡಿದ್ರೆ ಏನು ಬರುತ್ತೆ, ನೋರೇ ಬರಲ್ವೇ. ಅದೇ ರೀತಿ ಸೇಮ್ ಕಾನ್ಸೆಪ್ಟು, ಟ್ಯಾಂಕಲ್ಲಿ ಪೌಡ್ರು ಓವರ್ ಹಾಕಿದ್ದಾರೆ, ವಾಟ್ರನ್ನ ಫಿಲಪ್ ಮಾಡಿದ್ದಾರೆ, ಕೆಲವು ಆಯಿಲ್ಗಳನ್ನು ಕೂಡ ಹಾಕಿದ್ದಾರೆ. ಆಯಿಲ್ ಯಾವುದಪ್ಪ ಅಂತ ಹೇಳಿದ್ರೆ ಇಕ್ಲೋಪೆಟಸ್ ಮತ್ತು ಪೈನ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಏನು ಮಾಡ್ತಾರೆ, ಸ್ಟರಿಂಗ್ ಮಾಡ್ತಾರೆ. ಸ್ಟರಿಂಗ್ ಅಂದರೆ ಕಂಪ್ರೆಸ್ಡ್ ಏರ್ನ ಅದಕ್ಕೆ ಏನು ಮಾಡ್ತಾರೆ, ಬ್ಲೋ ಅಪ್ ಮಾಡ್ತಾರೆ. ಕಂಪ್ರೆಸ್ಡ್ ಏರ್ನ ಬ್ಲೋ ಅಪ್ ಮಾಡಿದ ತಕ್ಷಣ ದ ಮೆಟಲಿಕ್ ಪಾರ್ಟಿಕಲ್ಸ್ ಆರ್ ಪ್ರಿಫರೆನ್ಷಿಯಲಿ ವೆಟೆಡ್ ಬೈ ದ ಆಯಿಲ್. ಮೆಟಲ್ ಪಾರ್ಟಿಕಲ್ಸ್ ಏನಾಗುತ್ತಪ್ಪ ಅಂದರೆ ವೆಟ್ ಆಗಿ ಸ್ಟಾರ್ಟ್ ಆಗುತ್ತೆ. ವೆಟ್ ಆಗಲಿಕ್ಕೆ ಕಾರಣ ಯಾರು, ಪ್ರಿಫರೆನ್ಷಿಯಲಿ ವೆಟೆಡ್ ಬೈ ದ ಆಯಿಲ್, ಫ್ರಾತ್ ಆಯಿಲ್ ಆ್ಯಂಡ್ ರೈಸ್ ಟು ದ ಸರ್ಫೇಸ್ ಅಲಾಂಗ್ ವಿತ್ ಫ್ರಾತ್ ಅಂತ ಹೇಳ್ತಾರೆ. ಯಾವಾಗ ನಾವು ಏರ್ ಸರ್ಕ್ಯುಲೇಷನ್ ಎಂಟರ್ ಆಗುತ್ತೋ ಮೆಟಾಲಿಕ್ ಪಾರ್ಟ್ ಎಲ್ಲ ಏನಾಗುತ್ತಪ್ಪ ಅಂತಂದರೆ ಫ್ರಾತಿ ಆಗುತ್ತೆ. ಸೊ ಮೆಟಾಲಿಕ್ ವಾಟರ್ ಫ್ರಾತ್ ಬೈ ದ ಆಯಿಲ್ಸ್, ಆಯಿಲಿಂದ ಅದು ವೆಟೆಡ್ ಬೈ ದ ಆಯಿಲ್ಸ್ ಆ್ಯಂಡ್ ದೇ ಆರ್ ಫಾರ್ಮ್ ಎ ಫ್ರಾತ್ ಆ್ಯಂಡ್ ಲಿಫ್ಟೆಡ್ ಓವರ್ ದ ಸರ್ಫೇಸ್ ಅಂತ ಕರಿತಾ ನೋಡಿ. ಆ ಫ್ರಾತ್ ಆಗಿಬಿಟ್ಟು ರೈಸ್ ಟು ದ ಸರ್ಫೇಸ್, ಫ್ರಾತ್ ಕ್ರಿಯೇಟ್ ಆಗಿಬಿಟ್ಟು ಸರ್ಫೇಸ್ ಮೇಲೆ ರೈಸ್ ಆಗ್ತದೆ ವಿತ್ ಫ್ರಾತ್. ದ ಗ್ಯಾಂಗೆ ಮೆಟೀರಿಯಲ್ಸ್ ಇಸ್ ವೆಟೆಡ್ ಬೈ ವಾಟರ್, ಏನ್ಸ್ ಇಟ್ ಇಸ್ ಸೆಟಲ್ ಅಟ್ ದ ಬಾಟಮ್. ಸೊ ವೆರಿ ಕ್ಲಿಯರ್ ನೋಡಿ. ಈ ಮೆಥಡಲ್ಲಿ ಏನು ಮಾಡ್ತಾರೆ, ವಾಟರ್ ಹಾಕಿದರೆ ವಾಟರ್ ಇದೆ, ಮತ್ತು ಪೈನ್ ಆಯಿಲು ಇಕ್ಲೋಪೆಟಸ್ ಆಯಿಲು ಕೂಡ ಇದೆ. ಸೊ ಏರನ್ನ ಸರ್ಕ್ಯುಲೇಟ್ ಮಾಡಿ ಕಂಪ್ರೆಸ್ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ಆಯಿಲ್ ಏನು ಮಾಡುತ್ತೆ, ಆಯಿಲ್ ವೆಟೆಡ್ ಬೈ ದ ಮೆಟಲ್, ಆಯಿಲ್ಲು ಮೆಟಾಲಿಕ್ ಪಾರ್ಟನ್ನು ವೆಟ್ ಮಾಡಿಬಿಟ್ಟು ಅದನ್ನು ಫ್ರಾತಾಗಿ ಕನ್ವರ್ಟ್ ಮಾಡಿ ಮೇಲೆ ರೈಸ್ ಅಪ್ ಮಾಡುತ್ತೆ. ರೈಸ್ ಅಪ್ ಟು ದ ಟಾಪ್ ಇನ್ ದ ಫಾರ್ಮ್ ಆಫ್ ಫ್ರಾತ್. ಆಯಿಲ್ ವೆಟೆಡ್ ಬೈ ದ ಮೆಟಲ್, ಆಯಿಲ್ ಏನು ಮಾಡುತ್ತೆ, ಮೆಟಲ್ಸನ್ನು ವೆಟ್ ಮಾಡಿಬಿಟ್ಟು ಮೇಲ್ಭಾಗಕ್ಕೆ ಇರ್ತಿದೆಯಲ್ಲ ಗುಳ್ಳೆ ಮಾಡಿ ಫ್ರಾತ್ ನೋಡಿ, ಫೋಮ್ ಆಫ್ ಸಲ್ಫೈಡ್ ಫೋಮ್ ಅಥವಾ ಫ್ರಾತ್ ಆಗಿ ಮೇಲೆ ಕಳಿಸುತ್ತೆ. ವಾಟರ್ ವೆಟೆಡ್ ಬೈ ದ ಗ್ಯಾಂಗೆ ಪಾರ್ಟಿಕಲ್ಸ್, ಈ ನೀರು ಏನು ಮಾಡುತ್ತಪ್ಪ ಅಂದರೆ ಅನ್ವಾಂಟೆಡ್ ಪಾರ್ಟಿಕಲ್ಸನ್ನ ವೆಟ್ ಮಾಡಿಬಿಟ್ಟು ಈ ಬಾಟಮಲ್ಲಿ ಇದನ್ನು ಸೆಟ್ಲ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಅನ್ವಾಂಟೆಡ್ ಪಾರ್ಟಿಕಲ್ಸನ್ನ ರಿಮೂವ್ ಮಾಡ್ತಿದ್ದೀವಿ. ಈ ಮೂರು ಕೂಡ ವೆರಿ ಇಂಪಾರ್ಟೆಂಟು. ಇವತ್ತಿನ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ, ಮಿನರಲ್ಸ್ ಅಂದರೆ ಏನು, ಓರ್ಸ್ ಅಂದರೆ ಏನು, ಆಮೇಲೆ ಗ್ಯಾಂಗೆ ಅಂದರೆ ಏನು, ಮತ್ತು ಮೆಟಲರ್ಜಿ. ಅದರಲ್ಲಿ ಇಂಪಾರ್ಟೆಂಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್ ಆಫ್ ಕಾನ್ಸಂಟ್ರೇಷನ್ಸಲ್ಲಿ 4 ಮೆಥಡ್ ಬರುತ್ತೆ. ಒಂದು ಕಾನ್ಸಂಟ್ರೇಷನ್ಸ್ ಆಫ್ ಓರ್ ಅಂತ ಬರುತ್ತೆ, ಒಂದು ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಬರುತ್ತೆ, ಆಕ್ಸಿಡೇಷನ್ ಆಫ್ ಓರ್, ರಿಡಕ್ಷನ್ ಆಫ್ ಓರು, ಮತ್ತು ರಿಫೈನಿಂಗ್ ಆಫ್ ಓರು. ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಅಂದರೆ ಅರ್ಥ ಏನು, ಮೀನಿಂಗ್ ಅಂದರೆ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಗ್ಯಾಂಗೆ ಪಾರ್ಟಿಕಲ್ಸ್. ಗ್ಯಾಂಗೆ ಪಾರ್ಟಿಕಲ್ಸನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಾಸೆಸ್ ನಾವೇ ಅಂತ ಕರಿತೀವಿ ಅಂದರೆ ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಅದರಲ್ಲಿ 3 ಮೆಥಡ್ ಬರುತ್ತೆ. ಒಂದು ಗ್ರಾವಿಟಿ ಸೆಪರೇಷನ್ ಮೆಥಡು, ಮತ್ತೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೆಪರೇಷನ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ, ಅದು ಮ್ಯಾಗ್ನೆಟಿಕ್ ಸೆಪರೇಷನ್ ಕೂಡ ಕರಿತೀವಿ. ಇನ್ನೊಂದು ಆಯಿಲ್ ಫ್ಲೋಟೇಷನ್ ಪ್ರೋಸೆಸ್. ಈ 3 ಕೂಡ ಈ ಕ್ಲಾಸಲ್ಲಿ ಡೀಟೇಲ್ ನಾವು ಸ್ಟಡಿ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ ಓರ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಕ್ಸಿಡೇಷನ್ ಆಫ್ ಓರನ್ನು ನೋಡೋಣ. ಥ್ಯಾಂಕ್ ಯು.